ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಹೆಡ್ ಓವರ್ ರೀಲ್ಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಆಲ್ರೆಡಿ 2 ಪಾರ್ಟ್ ಅಪ್ಲೋಡ್ ಆಗಿದೆ. ಅದು ನಿಮಗೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾ ಇರೋ ಐ ಬಟನ್ ಅಲ್ಲಿ ಬರುತ್ತೆ. ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗಲೇ ಇವತ್ತು ನಾವು ಅಪ್ಲೋಡ್ ಮಾಡ್ತಾ ಇರೋ ಈ 3rd ಪಾರ್ಟ್ ಅರ್ಥ ಆಗೋದು. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ 3rd ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ರೆಕಾರ್ಡಿಂಗ್ ಮಾಡೋ ಟೈಮಲ್ಲೇ ನಮ್ಮ ಮನೆ ಹತ್ರ ಇರೋ ಪಕ್ಷಿಗಳು ಸೌಂಡ್ ಮಾಡೋದು, ಕೋಳಿಗಳು ಸೌಂಡ್ ಮಾಡೋದು, ಆ ತರ ಏನಾದ್ರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೌಂಡ್ಸ್ ಕೇಳಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾನು ಅದನ್ನೆಲ್ಲ ತೆಗೆದ್ ಬಿಡ್ತೀನಿ, ಬಟ್ ತುಂಬಾ ಡೀಪ್ ಆಗಿ ಬರೋ ಸೌಂಡ್ಸ್ ನ ತೆಗಿಯಕ್ಕಾಗಲ್ಲ. ಸರಿ ಬನ್ನಿ 3rd ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಗೆ ಆರ್ಚರಿ ಅಂದ್ರೆ ತುಂಬಾನೇ ಇಷ್ಟ. ಇನ್ನು ಹೇಳ್ಬೇಕಂದ್ರೆ ಅದ್ರಲ್ಲಿ ಗೋಲ್ಡ್ ಮೆಡಲ್ ಎಲ್ಲ ಗೆದ್ದಿರ್ತಾನೆ. ಅದ್ರ ಬಗ್ಗೆ ಕ್ಲಾಸ್ ಅಲ್ಲಿ ಇರೋ ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ನು ಇನ್ಸ್ಟಾಗ್ರಾಮ್ ನೆಲ್ಲ ಚೆಕ್ ಮಾಡಿ ನೋಡಿರ್ತಾರೆ. ಬಟ್ ಏನಕ್ ಬಿಟ್ಟ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಇವ್ನು ಕೂಡ ಅದನ್ನ ಅವಾಯ್ಡ್ ಮಾಡೋ ತರನೇ ಇರುತ್ತೆ. ಯಾಕಂದ್ರೆ ಕೋಚ್ ಎದುರುಗಡೆ ಬಂದ್ರೆ ಕೂಡ ಅವ್ರಿಗೆ ಮುಖ ಕೂಡ ತೋರಿಸಿಲ್ಲ, ಒಂಥರ ಅವಾಯ್ಡ್ ಮಾಡ್ದಂಗೆ ಇರುತ್ತೆ. ಏನ್ ವಿಷಯ ಅಂತ ಮುಂದಕ್ಕೆ ಗೊತ್ತಾಗುತ್ತೆ, ನೋಡೋಣ. ಇವಾಗ ಇವರೆಲ್ಲ ಹೀರೋ ಅವ್ರ ಮನೆಗೆ ತಾನೇ ಹೋಗ್ತಾ ಇರೋದು. ಆದ್ರೆ ನಮ್ ಹೀರೋಯಿನ್ ಇವಾಗ ಹೀರೋ ಅವ್ರ ಮನೆಗೆ ಹೋಗೋದಕ್ಕೆ ಏನಕ್ ಪ್ಲಾನ್ ಮಾಡಿದ್ಲು? ಆ ಮಂತ್ರ ಪೇಪರ್ ಗಳನ್ನ ಹೀರೋ ಮನೆಯಲ್ಲಿ ಹೆಂಗಾದ್ರೂ ಇಡಬೇಕು, ಅಂದ್ರೆ ಅವ್ನ್ಗೆ ಅಪಾಯದಿಂದ ಕಾಪಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ಮಂತ್ರ ಪೇಪರ್ ಗಳನ್ನ ಅವ್ರ ಮನೇಲಿ ಇಟ್ಟಿರ್ತಾಳೆ. ಸೊ ಅವ್ರ ಅಜ್ಜಿನೂ ನಮ್ ಹೀರೋ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ಹತ್ರ ಹೇಳ್ತಾರೆ, ಇಲ್ಲಿ ನೋಡೋ, ಹೆಂಗಾದ್ರೂ ಮಾಡಿ ನೀನು ಅಜ್ಜಿನ ಹೊರಗಡೆ ಕರ್ಕೊಂಡೋಗು, ಮಾರ್ಕೆಟ್ ಹೋಗ್ಬಿಟ್ಟು ಅದು ಇದು ತಗೊಂಡ್ಬರ್ಬೇಕು ಅಂತ ಹೇಳು. ನಾನು ಅಷ್ಟ್ರಲ್ಲಿ ನಮ್ಮ ಮನೆಗೆ ಹೋಗಿ ಮಂತ್ರ ಪೇಪರ್ ಗಳನ್ನೆಲ್ಲ ತಗೊಂಡು ನಾನು ಹೀರೋ ಅವ್ರ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಕಳ್ಸಿಕೊಡ್ತಾಳೆ. ಅದಾದ್ಮೇಲೆ ಇವಳು ಕೂಡ ಅವ್ರ ಮನೆಗೆ ಹೋಗ್ಬಿಟ್ಟು ಭಯಂಕರವಾಗಿ ರೆಡಿ ಎಲ್ಲ ಆಗ್ಬಿಟ್ಟು ಮಂತ್ರ ಪೇಪರ್ ಗಳನ್ನೆಲ್ಲ ತಗೊಂಡು ನಮ್ ಹೀರೋ ಅವ್ರ ಮನೆಗೆ ಬಂದ್ಬಿಟ್ಲು. ಬರೋಷ್ಟರಲ್ಲಿ ಆಗ್ತಾನೆ ನಮ್ಮ ಹೀರೋ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಿರ್ತಾನೆ. ಆತರ ಅವನನ್ನ ನೋಡಿದ ತಕ್ಷಣ ಅವ್ಳಿಗೆ ಹಂಗೆ ಒಂದು ರೊಮ್ಯಾಂಟಿಕ್ ಫೀಲ್ ಬರುತ್ತೆ. ಇದ್ರ ನಂಗೆ ಕಂಟ್ರೋಲ್ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಟ್ಲು. ಆದ್ರೆ ನಮ್ ಹೀರೋ ಒಂದ್ ಸ್ವಲ್ಪ ಗ್ಯಾಪ್ ಕೊಡೋ ಟೈಮಲ್ಲೇ ಟವಲ್ ಏನೋ ಹೊರಗ ಹಾಕ್ಬಿಟ್ಟು ಬರಕ್ ಹೋಗಿರ್ತಾನೆ. ಆದ್ರೆ ಅಷ್ಟರಲ್ಲೇ ಇವಳು ಆ ಮಂತ್ರ ಪೇಪರ್ ಗಳನ್ನ ಅಲ್ಲಿ ಇಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಆದ್ರೆ ಟಕ್ಕಂತ ಇವ್ನು ಬಂದ್ ನೋಡ್ಬಿಟ್ಟು ಏನ್ ಮಾಡ್ತಾ ಇದೀಯಾ, ಏನಕ್ಕೆ ಹತ್ರ ಎಲ್ಲ ಓಡಾಡ್ತಾ ಇದೆಯಾ, ಮೊಟ್ಟೆ ಇಟ್ಟಿರೋ ಕೋಳಿ ತರ, ಬಂದಿಲ್ಲ ಒಂದ್ ಹತ್ರ ಕೂತ್ಕೋ, ಆ ಜಾಗ ಬಿಟ್ಟು ಎದ್ದೆ ಅಂತ ಇಟ್ಕೋ, ಕೈನ ಕಾಲ್ನೆಲ್ಲ ಕತ್ತರಿಸ್ಬಿಡ್ತೀನಿ ಅಂದಾಗ ಇವಳು ಸರಿ ಸರಿ ಆಯ್ತು ಅಂತ ಬಂದು ಸೈಲೆಂಟ್ ಆಗಿ ಕುತ್ಕೊಂತಾಳೆ. ಇವನೇನು ಇಷ್ಟು ಸ್ಟ್ರಿಕ್ಟ್ ಆಗಿದ್ದಾನೆ, ಇದು ಸ್ಟ್ರಿಕ್ಟ್ ಆಗಿ ನಡೆಸಿದ್ರೆ ನಾನು ಹೆಂಗ ಮಂತ್ರ ಪೇಪರ್ ಗಳನ್ನ ಇಡೋದು, ಇವ್ನ ಹೆಂಗ್ ನಾನು 21 ದಿನ ಕಾಪಾಡ್ಕೊಳ್ಳೋದು ಅಂತ ಟೆನ್ಷನ್ ಆಗಿ ಕೂತಿರ್ತಾಳೆ. ಆದ್ರೆ ಅವನಿಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ, ಬೇಡದ್ರ ಕೆಲಸ ಎಲ್ಲ ಮಾಡ್ತಾಳೆ ಇವಳು ಅಂತ. ಆದ್ರೆ ಅವಳಿಗೆ ಇವಾಗ ಒಂದೇ ಚಿಂತೆ ತಲೆಯಲ್ಲಿ, ಹೆಂಗಪ್ಪ ಇವಾಗ ಪೇಪರ್ ಗಳನ್ನ ಇಡೋದು ಅಂತ. ಇವಾಗ ಇನ್ನೊಂದ್ ಕಡೆ ಮಾರ್ಕೆಟ್ಗೆ ಹೋಗಿರೋ ಅಜ್ಜಿನ ಮತ್ತೆ ಜಿಹೋನ ತೋರಿಸ್ತಾರೆ. ಅವರು ಇವಾಗ ಅಡಿಗೆ ಮಾಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡ್ಬೇಕು. ಆದ್ರೆ ನಾನ್ ವೆಜ್ ಪರ್ಚೇಸ್ ಮಾಡೋಷ್ಟು ದುಡ್ಡು ಅಜ್ಜಿ ಹತ್ರ ಇಲ್ಲ. ಪರ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಇದನ್ನ ಜಿಹೋ ಕೂಡ ಗಮನಿಸ್ತಾನೆ. ಪಾಪ ತುಂಬಾ ಕಷ್ಟ ಪಡ್ತಾ ಇರೋ ಅವ್ರ ಹತ್ರ ದುಡ್ಡಿಲ್ಲ ಅಂತ. ಸೊ ಟಕ್ ಅಂತ ಜಿಹೋ ಹೇಳ್ತಾನೆ, ಅಜ್ಜಿ ಏನಕ್ಕೆ ನಾನ್ ವೆಜ್ ಸೆಕ್ಷನ್ ಗೆ ಬಂದಿರೋದು, ನಾವೆಲ್ಲ ನಾನ್ ವೆಜ್ ತಿನ್ನೋದಿಲ್ಲ, ನಂಗೆ ಅದು ಇಷ್ಟನೂ ಇಲ್ಲ, ಹೊಟ್ಟೆ ಕೆಟ್ಟೋಗ್ಬಿಡಿದೆ ಆಲ್ರೆಡಿ. ಈಗ ನನಗೆ ಫ್ರೆಶ್ ಆಗಿರೋ ತರಕಾರಿ ತಗೊಳ್ಳೋಣ, ವೆಜ್ ಅಡಿಗೆನೆ ಮಾಡೋಣ ಅಜ್ಜಿ, ಅದೇ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿದಾಗ ಅಜ್ಜಿಗೆ ಒಂಥರ ಸಂತೋಷ ಆಗುತ್ತೆ. ಪರವಾಗಿಲ್ಲ, ಮಕ್ಳು ಅರ್ಥ ಮಾಡ್ಕೊಂತಾರೆ ಅಂತ. ಇವಾಗ ಮತ್ತೆ ಇಲ್ಲಿ ಮನೇಲಿರೋರ್ನ ತೋರಿಸ್ತಾರೆ. ನಮ್ ಹೀರೋಯಿನ್ ನಂಗೆ ಕುಡಿಯಕ್ಕೆ ಸ್ವಲ್ಪ ನೀರ್ ಬೇಕು, ನೀರ್ ತಂದು ಕೊಡ್ತೀಯ ಅಂದಾಗ ಅವನು ಒಳಗಡೆ ಹೋಗ್ತಾನೆ, ಬಿಸಿ ನೀರ್ ಕಾಯಿಸಿ ತಗೊಂಡ್ ಬರ್ತಾನೆ. ಆದ್ರೆ ಆ ಗ್ಯಾಪಲ್ಲಿ ಇವಳು ಎದ್ದೋಗ್ಬಿಟ್ಟು ಮತ್ತೆ ಮಂತ್ರ ಪೇಪರ್ನ ಎಲ್ಲಿಡೋಣ ಅಂತ ಈ ಕಡೆ ಆ ಕಡೆ ಅಂತ ನೋಡ್ತಾ ಇರ್ತಾಳೆ. ಟಕ್ಕಂತ ಅವ್ನ್ ಬಂದ್ ನೋಡ್ಬಿಟ್ಟು, ಏನ್ ಮಾಡ್ತಾ ಇದ್ಯಾ, ಆ ಜಾಗ ಬಿಟ್ಟು ಎದ್ದೇಳ್ಬೇಡ ಅಂತ ತಾನೆ ಹೇಳ್ದೆ, ಪಿಲೋ ಮೇಲೆ ತಾನೆ ಕೂತ್ಕೊಳ್ಳಕ್ ಹೇಳ್ದೆ, ಎಲ್ಲೆದ್ದೋಗಿದ್ಯಾ ಅಂದಾಗ ಇಲ್ಲಿ ನಾನು ಇನ್ನು ಪಿಲೋ ಮೇಲೆನೆ ಇದೀನಿ ಅಂತ ಪಿಲೋನ ತೋರಿಸ್ತಾಳೆ. ಹೋಗೋ ಜಾಗಕ್ಕೆಲ್ಲ ಅದನ್ನ ಹೇಳ್ಕೊಂಡು ಹೋಗಿರ್ತಾಳೆ. ಮತ್ತೆ ಕರ್ಕೊಂಬಂದಲ್ಲಿ ಕೂರಿಸ್ತಾನೆ, ಇಲ್ಲೇ ಕೂತ್ಕೊಂಡಿರು ಅಂತ. ಅವಳ ನೀರ್ನ ಮುಟ್ ನೋಡ್ಬಿಟ್ಟು, ಆ ಬೆಚ್ಚಗಿದೆ ನೀರು, ಹಂಗಾರೆ ನನ್ಗೋಸ್ಕರ ಬಿಸಿ ನೀರ್ ಕಾಯಿಸ್ಕೊಂಡ್ ಬಂದಿದೀರಾ ಈ ಕ್ಲೈಮೇಟ್ ಗೆ, ತುಂಬಾ ಥ್ಯಾಂಕ್ಸ್, ನನ್ ಮೇಲೆ ನಿಮ್ಗೆ ಎಷ್ಟೊಂದು ಪ್ರೀತಿ ಅಂದಾಗ ಅವ್ನ್ಗೆ ಅನ್ಸುತ್ತೆ, ಅಯ್ಯೋ ಹೋದ್ರೆ ಹೋಗ್ಲಿ ಅಂತ ಬಿಸಿನೀರ್ ಕೊಟ್ರೆ ಇವಳೇನಕ್ಕೆ ಈ ತರ ಎಲ್ಲ ಅನ್ಕೊಂತಾ ಇದ್ದಾಳೆ, ನಾ ಈ ತರ ಮಾಡೋದ್ ನೋಡಿದ್ರೆ ನಾನೇನೋ ಅವಳನ್ನ ಇಂಪ್ರೆಸ್ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಳಲ್ವಾ ಅಂತ ಟಕ್ಕಂತ ಬಂದವನು ಕೊಟ್ಬಿಟ್ಟು ನೀರ್ ಗ್ಲಾಸ್ ಕೊಟ್ಬಿಟ್ಟು ನಾನು ಬೇರೆ ಕೊಡ್ತೀನಿ ಅಂತ ಕಿತ್ಕೊಳಕ್ ಹೋದಾಗ ಅವಳು ಇಲ್ಲ ನಾನೇ ಇದನ್ನ ನಾನು ಕುಡಿತೀನಿ ಅಂತ ಹೇಳಿ ಅವಳೊಂದ್ ಕಡೆ ಎಳಿತಾ ಇರ್ತಾಳೆ. ಆದ್ರೆ ಇಬ್ರು ಒಂದ್ ಸ್ವಲ್ಪ ಕ್ಲೋಸ್ ಆಗಿ ಬಂದು ಅದನ್ನ ಎಳಿತಾ ಇರೋ ಸ್ಪೀಡ್ ಅಲ್ಲಿ ಆ ಗ್ಲಾಸ್ ಕೂಡ ಬಿದ್ದೋಗ್ಬಿಡ್ತು, ನೀರೆಲ್ಲ ಚೆಲ್ಲೋಯ್ತು. ಸರಿ ಇರು, ನಾನು ಅದನ್ನ ಒರೆಸ್ತೀನಿ ಅಂತ ಹೀರೋ ಅನ್ಕೊಳ್ಳೋಷ್ಟರಲ್ಲಿ ಇವಳು ಏನ್ ಅನ್ಕೊಂಡ್ಲು, ಹೀರೋ ಅಷ್ಟು ಹತ್ರ ಇರೋದ್ರಿಂದ ನಂಗೆ ಸ್ವಲ್ಪ ಹತ್ರ ಹೋಗ್ತಾ ಇದ್ದಾಳೆ, ಏನ್ ಕಿಸ್ ಮಾಡ್ಬಿಡ್ತಾಳೆ ಅಂತ ನೋಡಿದ್ರೆ ಇಲ್ಲ, ಪಕ್ಕದಲ್ಲಿರೋ ಟಿಶ್ಯೂ ಎತ್ಕೊಂಡ ನೀರ್ ಒರ್ಸಕ್ಕೆ ಹತ್ರ ಹೋಗಿರೋದು. ಅದೇ ಟೈಮಲ್ಲಿ ದಡಾರ್ ಅಂತ ಡೋರ್ ಓಪನ್ ಮಾಡ್ಕೊಂಡು ಅಜ್ಜಿ ಮತ್ತೆ ಜಿಹೋ ಇಬ್ರು ಬಂದ್ಬಿಟ್ರು. ಅವ್ರ ಹತ್ರ ಬಂದಿದ ತಕ್ಷಣ ನಮ್ ಹೀರೋ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡೋಗ್ಬಿಟ್ಟ. ಬಟ್ ಜಿಹೋ ನೋಡ್ಬಿಟ್ಟ ಅಲ್ವಾ ಹೀರೋ ಹತ್ರ ಓಡೋಗಿದ್ದು ಇವಳ ಹತ್ರ ಇಂದ. ಇವ್ನ್ ಬಂದ್ ಕೇಳ್ತಾನೆ, ಏನಾಯ್ತು ಇವಾಗ, ಅವನೇನಕ್ಕೆ ನಾವು ಬಂದಿದ ತಕ್ಷಣ ಓಡೋದ, ಏನ್ ನಡೀತಾ ಇದೆ ಅಂದಾಗ ಇವಳು ಹೇಳ್ತಾಳೆ, ಏನಿಲ್ಲ, ನೀರ್ ಚಲೋಗ್ಬಿಡ್ತು, ನಾನು ಟಿಶ್ಯೂ ಅಲ್ಲಿ ಒರೆಸ್ತಾ ಇದೀನಿ, ಅವ್ನ್ ಬಟ್ಟೆ ತರಕ್ ಒಳಗಡೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಬಟ್ ಜಿಹೋ ಅರ್ಥ ಆಯ್ತು ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ. ಅದಾದ್ಮೇಲೆ ಇವಾಗ ಅವ್ರು ತಗೊಂಡ್ ಬಂದಿರೋ ಐಟಮ್ಸ್ ನೆಲ್ಲ ಇಟ್ಟು ಅಡಿಗೆ ಎಲ್ಲ ಮಾಡಿ ಎಲ್ಲರೂ 4 ಜನನು ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆತರ ಊಟ ಮಾಡ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಅಜ್ಜಿ ಪೇರೆಂಟ್ಸ್ ಇಲ್ದೆ ನಿಮ್ಮ ಮೊಮ್ಮಗನ್ನ ಸಾಕೋದು ತುಂಬಾ ಕಷ್ಟ ಅಲ್ವಾ ಅಂತ ಸುಮ್ನೆ ಬಾಯಿ ಮಾತಿಗೆ ಹೇಳ್ಬಿಟ್ಲು. ಅದ್ರಿಂದನೇ ಅಜ್ಜಿಗೆ ಮತ್ತೆ ಹೀರೋಗೆಲ್ಲ ಒಂಥರ ಮುಖ ಚೇಂಜ್ ಆಗೋಯ್ತು, ಒಂಥರ ಚಿಕ್ಕದಾಗೋಯ್ತು. ಅಯ್ಯೋ ಕೇಳ್ಬಾರದನ್ನ ಕೇಳ್ಬಿಟ್ನ ಅಂತ ಒಳಗಿದ್ರು ಅಜ್ಜಿ ಹೇಳ್ತಾರೆ, ಅಯ್ಯೋ ಇಲ್ಲಮ್ಮ, ನೀನು ಏನೋ ತಪ್ಪಾಗಿ ತಿಳ್ಕೊಂಡಿದ್ಯಾ, ಆಕ್ಚುಲಿ ಹೀರೋಗೆ ಅಪ್ಪ ಅಮ್ಮ ಎಲ್ಲ ಇದಾರೆ, ಅವರು ಬೇರೆ ಜಾಗದಲ್ಲಿ ಇದಾರೆ, ಅವ್ರು ಮಂತ್ಲಿ ದುಡ್ಡು ಕಳಿಸ್ಬಿಡ್ತಾರೆ, ನಾನೇನ ಕಷ್ಟ ಪಡ್ಲಿ, ನಾನು ಆರಾಮಾಗಿ ನೋಡ್ಕೊಂತಾ ಇದೀನಿ ಅಂತ ಹೇಳ್ತಾರೆ. ಬಟ್ ಅದು ಬಂದು ಒಂದ್ ಸ್ವಲ್ಪ ತಿಕ್ಕಿ ಮಾತಾಡ್ತಾ ಇದಾರೆ, ಹೇಳೋದ್ ಸುಳ್ಳು ಅಂತ ಚೆನ್ನಾಗಿ ಗೊತ್ತಾಗ್ತಿದೆ. ಇವ್ರು ಹೇಳೋ ಅರ್ಥ ನಮ್ ಹೀರೋಯಿನ್ಗೂ ಮತ್ತೆ ಜಿ ಹೋಗು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅಯ್ಯೋ ಮನ್ಸಿಗೆ ಬೇಜಾರಾಗೋ ತರ ಮಾತಾಡ್ಬಿಟ್ವಲ್ಲ ಅಂತ ಫೀಲ್ ಆದಾಗ ಹೀರೋಯಿನ್ ಹೇಳ್ತಾಳೆ, ಇಲ್ಲ ಅಜ್ಜಿ, ನಿಜವಾಗ್ಲೂ ಪೇರೆಂಟ್ಸ್ ಇಲ್ದಿರೋದು ಎಷ್ಟು ಕಷ್ಟ ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನನಗೆ ಪೇರೆಂಟ್ಸ್ ಇಲ್ಲ ಅಂತ ಸ್ವಲ್ಪ ನಕ್ಕೊಂಡೆ
ನಕ್ಕೊಂಡೆ ಹೇಳ್ತಾಳೆ, ಅಂದ್ರೆ ನನಗೊಂದು 8 ವಯಸ್ಸಿರುವಾಗ ನಮ್ಮ ಪೇರೆಂಟ್ಸ್ ನನ್ನನ್ನ ಎಲ್ಲೋ ಬಿಟ್ಬಿಟ್ಟು ಹೊಟ್ಟೋದ್ರು, ಆಮೇಲೆ ಯಾರೋ ನನ್ನ ಆರ್ಫನೇಜ್ ಅಲ್ಲಿ ಸೇರ್ಸಿದ್ರು, ಇವಾಗಿರೋ ತಾಯಿನೇ ನನ್ನ ಎತ್ಕೊಂಡು ಬೆಳೆಸಿರೋದು ಅಂತ ಒಂದ್ ಸ್ವಲ್ಪ ನಕ್ಕೊಂಡೆ ಹೇಳ್ತಾಳೆ. ಇವಳಿತ್ರ ಹೇಳಿದ ತಕ್ಷಣ ಅಲ್ಲಿರೋರೆಲ್ಲ ಶಾಕಿಂಗ್ ಆಗಿ ಅವಳನ್ನೇ ನೋಡ್ತಾ ಇದ್ರೆ ಅವಳ ಸಾಲ್ಟ್ ಆಗಿ ತಿಂತಾ ಇರ್ತಾಳೆ. ಅಂದ್ರೆ ಅವಳು ಯಾವ ಅರ್ಥದಲ್ಲಿ ಹೇಳಿದ್ಲು ಅಂತ ಗೊತ್ತಿಲ್ಲ, ಬಟ್ ನಮ್ ಹೀರೋಗೆ ಒಂದ್ ಸ್ವಲ್ಪ ಅವಳ ಮೇಲೆ ಒಂದು ಗುಡ್ ಇಂಪ್ರೆಷನ್ ಬರುತ್ತೆ ಅಂತಾನೆ ಹೇಳ್ಬೋದು. ಈಗ ಊಟ ಎಲ್ಲ ಮುಗಿದ್ಮೇಲೆ ನಮ್ ಹೀರೋ ಮತ್ತೆ ಅವ್ರ ಅಜ್ಜಿ ಇಬ್ರು ಕಿಚನ್ ಅಲ್ಲಿ ಪಾತ್ರೆಗಳನ್ನ ತೊಳಿತಾ ಇರ್ಬೇಕಾದ್ರೆ ಇವ್ರಿಬ್ರು ಹಾಲಲ್ಲಿ ಕೂತಿರ್ತಾರೆ ಅಂತ ನೋಡಿದ್ರೆ ಎದ್ದೋಗಿ ಹೀರೋ ರೂಮ್ ಅಲ್ಲಿ ಎಲ್ಲಿವಾಗ ಮಂತ್ರ ಪೇಪರ್ ಗಳನ್ನೆಲ್ಲ ಇಡೋಣ ಅಂತ ನೋಡ್ತಾ ಇರ್ತಾರೆ. ಆಗ ಜಿಹೋ ಕೇಳ್ತಾನೆ, ಏನ ಇದು, ನಾನ್ ನಿನ್ಗೆ ಎಷ್ಟು ವರ್ಷದಿಂದ ಕ್ಲೋಸ್ ಫ್ರೆಂಡ್, ನನ್ನ ಹತ್ರ ಕೂಡ ಈ ವಿಷಯ ಹೇಳಿಲ್ಲ, ನಿನ್ನ ಈ ತರ ಆರ್ಫನೇಜ್ ಇಂದ ಕರ್ಕೊಂಡ್ ಬಂದು ಬೆಳೆಸಿದಾರೆ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ, ಅದನ್ನ ಕೂಡ ಹೇಳುವಾಗ ಹತ್ರ ನಕ್ಕೊಂಡು ಹೇಳ್ತಾ ಇದೀಯ ಅಂದಾಗ ಇವಳು ಹೇಳ್ತಾಳೆ, ಇಲ್ಲ ಕಣೋ, ಹೀರೋಗೆ ಕೂಡ ಪೇರೆಂಟ್ಸ್ ಇಲ್ಲ, ಅವ್ರ ಅಜ್ಜಿ ಸುಮ್ನೆ ಬಾಯಿ ಮಾತಿಗೆ ಅವ್ರೆಲ್ಲೋ ಇದಾರೆ ದುಡ್ಡು ಕಳಿಸ್ತಾರೆ ಅಂತ ಹೇಳ್ತಿದ್ದಾರೆ, ಬಟ್ ನಿಜವಾಗ್ಲೂ ಅವ್ನಿಗೆ ಪೇರೆಂಟ್ಸ್ ಇಲ್ಲ ಕಣೋ, ಇವಾಗ ನನ್ಗೂ ಪೇರೆಂಟ್ಸ್ ಇಲ್ಲ ಅಂತ ನಾನ್ ನಗ್ನಗ್ತಾ ಇದೀನಿ ಅಲ್ವಾ, ಅದ್ ಅವ್ನಿಗೂ ಅರ್ಥ ಆಗ್ಬೇಕು, ಪೇರೆಂಟ್ಸ್ ಇಲ್ದೇ ಇರೋದು ಏನ್ ಅಷ್ಟು ದೊಡ್ಡ ನೋವು ಕೊಡೋ ವಿಷಯ ಅಲ್ಲ, ನಮ್ ಜೀವನ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ, ಅದವ್ನ್ಗೆ ಅರ್ಥ ಮಾಡ್ಸೋದಕ್ಕೋಸ್ಕರನೇ ನಾನು ಈ ತರ ಮಾತಾಡ್ತಾ ಇದ್ದೆ ಅಂತೆಲ್ಲ ಹೇಳಿದಾಗ ಇವ್ರ ಈ ತರ ಒಳಗಡೆ ಮಾತಾಡ್ಕೊಂತಾ ಇರೋದನ್ನ ಹೊರಗಡೆಯಿಂದ ಹೀರೋ ಚೆನ್ನಾಗಿ ಕೇಳಿಸ್ಕೊಂತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಅವ್ನಿಗೆ ಹೀರೋಯಿನ್ ಮೇಲೆ ಒಂದು ಒಳ್ಳೆ ಗುಡ್ ಇಂಪ್ರೆಷನ್ ಹಂಗೆಲ್ಲವೂ ಕೂಡ ಆಗ್ಬಿಡತ್ತೇನೋ, ಬಟ್ ನಮ್ ಹೀರೋಗೆ ಕೂಡ ಅವಳ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡ್ಬೇಕು, ಜೊತೆಗಿರ್ಬೇಕು, ಮಾತಾಡ್ಬೇಕು ಅಂತ ಇದೆ, ಬಟ್ ಅವನಲ್ಲಿರೋ ಆ ಬ್ಯಾಡ್ ಲಕ್ ಇಂದ, ದುಷ್ಟಶಕ್ತಿಗಳಿಂದ ಅವ್ನ್ ಎಲ್ಲಿದ್ರು ಅವ್ನ ಜೊತೆ ಯಾರೇ ಇದ್ರು ಅವ್ನಿಗೆ ಅಪಾಯನೇ ತಾನೆ. ಸೊ ಅದಕ್ಕೋಸ್ಕರ ಅವ್ನು ಹೀರೋಯಿನ್ ಅವಾಯ್ಡ್ ಮಾಡ್ತಾ ಇರೋದು. ಇಲ್ಲಿ ಒಳಗಡೆ ಇರೋ ನಮ್ ಹೀರೋಯಿನ್ ಜಿಹೋ ಹತ್ರ ಮಾತಾಡ್ಕೊಂಡೆ ಅವಳ ಹತ್ರ ಇರೋ ಮಂತ್ರ ಪೇಪರ್ ಗಳನ್ನ ಇಲ್ಲಿ ಎಲ್ಲಿಡೋಣ, ಅವ್ನಿಗೆ ಕಾಣಿಸ್ದಿರೋ ತರ ಜಾಗದಲ್ಲಿ ಇಡ್ಬೇಕು ಅಂತ ಹುಡುಕ್ತಾ ಇದ್ಲಲ್ವಾ. ಮೇಲೊಂದು ಬಾಕ್ಸ್ ತರ ಇರುತ್ತೆ, ಆ ಬಾಕ್ಸ್ ಕೆಳಗಡೆ ಇಡೋಣ ಅಂತ ಟ್ರೈ ಮಾಡ್ತಾಳೆ. ಮೇಡಮ್ ಇರೋ ಹೈಟ್ ಗೆ ಅದ್ ಅಂದ್ಬೇಕಲ್ವಾ, ಸೊ ಅನ್ಕೊಳ್ದೆ ಬಾಕ್ಸ್ ಕೆಳಗಡೆ ಬಿದ್ದೋಯ್ತು, ದಪ 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 ಅಂತ ಸೌಂಡ್ ಬಂದ್ಬಿಡ್ತು. ತಡಾರಂತ ನಮ್ ಹೀರೋನು ಡೋರ್ ಓಪನ್ ಮಾಡ್ಕೊಂಡ್ ಬರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಅಕಾಡೆಮಿಯಲ್ಲಿ ಇರೋ ಆ ಕೋಚ್ ನ ತೋರಿಸ್ತಾರೆ. ನಮ್ ಹೀರೋ ಬಂದು ಆ ಕೋಚ್ ನೋಡ್ಬಾರ್ದು ಅಂತ ಬಚ್ಚಿಟ್ಕೊಂಡ ಅಲ್ವಾ, ಕೆಳಗಡೆ ಕುತ್ಕೊಂಡ್ ಲೇಸ್ ಎಲ್ಲ ಕಟ್ಕೊಂಡ ಅಲ್ವಾ. ಆ ಕೋಚ್ಗೆ ಸುಮ್ನೆ ಅವ್ರು ಜಸ್ಟ್ ಪಾಸ್ ಮಾಡ್ಕೊಂಡು ಹೋದ್ರೆ ಕೂಡ ನಮ್ ಹೀರೋ ಮುಖನ ತುಂಬಾ ಚೆನ್ನಾಗಿ ಗಮನಿಸಿದ್ದಾರೆ. ಈ ಹುಡುಗನ್ ಎಲ್ಲೋ ನೋಡ್ದಂಗಿದ್ದಲ್ವಾ ಅಂತ ಯೋಚನೆ ಮಾಡಿದಾಗ ಅವಾಗ ಅವ್ರಿಗೆ ಸ್ಟ್ರೈಕ್ ಆಯ್ತು, ಇವನು ಗೋಲ್ಡ್ ಮೆಡಲ್ ಪ್ಲೇಯರ್ ಅಂತ, ಅಂದ್ರೆ ಆರ್ಚರಿಯಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾನೆ ಅಂತ. ಅವನು ಆ ಕಡೆ ಮೇಲೆ ಇದ್ದ ಅಲ್ವಾ, ಇವನ್ ಯಾವಾಗ ಬಂದು ಈ ಸ್ಕೂಲ್ ಅಲ್ಲಿ ಜಾಯ್ನ್ ಆಗೋದು ಅಲ್ದೆ ಇನ್ನು ಯಾಕೆ ಅಕಾಡೆಮಿಕ್ ಪ್ರಾಕ್ಟೀಸ್ ಗೆ ಬರ್ದೇ ಇದ್ದಾನೆ, ಏನ್ ನಡೀತಾ ಇದೆ, ಅದು ನನ್ನ ನೋಡಿದ ತಕ್ಷಣ ಏನಕ್ಕತ್ರ ಬಚ್ಚಿಟ್ಕೊಂಡ ಅಂತ ಸರ್ ಕೂಡ ಸ್ವಲ್ಪ ಯೋಚನೆ ಮಾಡ್ತಾರೆ. ಇದೇ ಟೈಮಲ್ಲಿ ಇಲ್ಲಿಗೆ ಮೇಲಿಂದ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತಲ್ಲ, ನಮ್ ಹೀರೋನು ಒಳಗಡೆ ಬಂದು ನೋಡ್ತಾನೆ. ನೋಡಿದ್ರೆ ಬಾಕ್ಸ್ ಅಲ್ಲಿ ಇದ್ದಿದ್ದೆಲ್ಲ ನಮ್ ಹೀರೋ ಬಂದು ಆ ಗೋಲ್ಡ್ ಮೆಡಲ್ ತಗೊಂಡಿರ್ತಾನಲ್ವಾ, ಆ ಮೆಡಲ್ದು ಫೋಟೋಸ್, ಮೆಡಲ್ಸ್ ಮತ್ತೆ ಟ್ರಾಫೀಸ್ ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡಿ ಇವರು ಸಖತ್ ಶಾಕ್ ಆಗ್ಬಿಟ್ರು. ಏನೋ ಇದು, ಇಷ್ಟೊಂದು ಮೆಡಲ್ಸ್ ಇದೆ, ಫೋಟೋಸ್ ಇದೆ, ನೀನ್ ಇಷ್ಟು ಚೆನ್ನಾಗಿ ಆರ್ಚರಿ ಪ್ಲೇ ಮಾಡ್ತೀಯ ಅಂತಂದ್ರೆ ಇವಾಗೇನಕ್ಕೆ ಅದನ್ನ ಅವಾಯ್ಡ್ ಮಾಡ್ತಾ ಇದೀಯಾ, ನಿನ್ ಫ್ಯೂಚರ್ ಅದ್ರಲ್ಲೇ ಇದೆ ಕಣೋ, ಅದನ್ನ ಬಿಟ್ಬಿಟ್ಟು ಇವಾಗ ಓದೋದಕ್ಕೆ ಏನಕ್ಕೆ ಇತರ ಕಷ್ಟ ಪಡ್ತಾ ಇದೀಯಾ, ನಮ್ ಸ್ಕೂಲಲ್ಲಿ ಕೂಡ ಈ ತರ ಇದೆ ಅಲ್ವಾ, ನೀನ್ ಜಾಯಿನ್ ಮಾಡ್ಬೋದಲ್ವಾ ಅಂತ ಇವ್ರು ತುಂಬಾನೇ ಅವನ್ನ ಕೇಳ್ಕೊಂಡು ಒಂಥರ ಶಾಕಿಂಗ್ ಅಲ್ಲಿ ಅವನ ಹತ್ರ ಮಾತಾಡುವಾಗ ಅವ್ನು ಹೇಳ್ತಾನೆ, ಇಲ್ಲಿ ನೋಡಿ ಅದೆಲ್ಲ ಆಗೋಗಿರೋ ಕತೆ, ನನ್ಗೆ ಇವಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅದರಿಂದ ನಾನು ಈ ಸ್ಕೂಲ್ಗೆ ಬರ್ತಾ ಇರೋದು, ಓದ್ತಾ ಇರೋದು, ಸುಮ್ನೆ ನನ್ಗೆ ಇಷ್ಟ ಆಗದಿರೋ ಟಾಪಿಕ್ ಮೇಲೆಲ್ಲ ನೀವು ಮಾತಾಡ್ಬಿಡಿ, ಅದನ್ನ ಬಿಟ್ಬಿಡಿ ಅನ್ನೋ ತರ ಹೇಳ್ತಾನೆ. ಇವನ್ ಈ ತರ ಹೇಳ್ತಾ ಇದ್ರೆ ಇವ್ರಿಬ್ರಿಗೂ ಇನ್ನೂ ಶಾಕು. ಈ ತರ ಒಬ್ರಿಗೆ ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅವರು ಅಷ್ಟೊಂದು ಕೇಪಬಲ್ ಆಗಿದ್ದಾರೆ ಅಂದಾಗ ಯಾಕೆ ಅದನ್ನ ಬಿಟ್ಕೊಡ್ಬೇಕು, ಇವನ್ ಯಾಕೆ ಬಿಟ್ಕೊಡ್ತಾ ಇದ್ದಾನೆ, ಅದ್ರಲ್ಲಿ ಇಷ್ಟ ಅಸಾಲ್ಟ್ ಆಗಿ ಮಾತಾಡ್ತಾ ಇದ್ದಾನೆ, ಅದ್ ಹೆಂಗ್ ಮನ್ಸ್ ಬರುತ್ತೋ ಏನೋ ಅಂತ ಇವರು ಒಂದು ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಈ ತರ ಇವ್ರು ಒಂದ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಅವ್ರ ಮನೇಲಿ ಇರ್ತಾರಲ್ಲ ಒಂದು ಅಜ್ಜಿ, ಅವ್ರು ಬಂದು ಅವಳಿಗೆ ಕಾಲ್ ಮಾಡ್ತಾರೆ, ಎಲ್ಲಮ್ಮ ಇದ್ಯಾ, ಇಷ್ಟೊಂದ್ ಜನ ಬಂದು ವೇಟ್ ಮಾಡ್ತಿದ್ದಾರೆ, ಬೇಗ ಬಾ ಮನೆ ಹತ್ರ ಅಂದಾಗ ಅವ್ಳಿಗೆ ಇವಾಗ ಸ್ಟ್ರೈಕ್ ಆಗುತ್ತೆ, ಅಯ್ಯೋ ಹೌದು ನನ್ಗೆ ಪಾರ್ಟ್ ಟೈಮ್ ಜಾಬ್ ಇದೆ ಅಂತ ಹೇಳಿ ಎದ್ನೋ ಬಿದ್ದು ಅಂತ ಕೋಟ್ ಕಿಟ್ ಎಲ್ಲ ಹಾಕೊಂಡು ಅಲ್ಲಿಂದ ಹೊರಗಡೆ ಓಡ್ ಬರ್ತಾಳೆ. ಆ ಅಜ್ಜಿ ಕೂಡ ಅಂದ್ರೆ ನಮ್ ಹೀರೋ ಅವ್ರ ಅಜ್ಜಿ ಕೂಡ, ಇರಮ್ಮ ಹುಡುಗಿ ಇರು, ಓ ಶಾಮನ್ ಲೇಡಿ ಇರು ಅಂತ ಕರೀತಾರೆ. ಇವಳಿಗೆ ಸಖತ್ ಶಾಕ್ ಆಗುತ್ತೆ, ಇನ್ನು ಶಾಮನ್ ಲೇಡಿನ, ಅಜ್ಜಿ ನಾನೇ ಶಾಮನ್ ಲೇಡಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದಾಗ, ಏನಿಲ್ಲಮ್ಮ ಆಕ್ಚುಲಿ ಸ್ಕೂಲ್ ಹತ್ರ ನೀನು ನಮ್ಮ ಹುಡುಗನ್ ಫೋನ್ ಒಳಗಡೆ ಆ ಮಂತ್ರ ಪೇಪರ್ ನ ಇಡೋದನ್ನ ನಾನು ಗಮನಿಸ್ತಾ ಇದ್ದೆ, ಅವಾಗೆ ನಿನ್ ಮುಖನ ನಾನು ಕ್ಲಿಯರ್ ಆಗಿ ನೋಡಿದ್ದು, ಅದು ನೀನೆ ಅಂತ ನನ್ಗೆ ಗೊತ್ತಾಯ್ತು, ದಯವಿಟ್ಟು ಹೆಂಗಾದ್ರೂ ಮಾಡಿ ನಮ್ಮ ಮೊಮ್ಮಗನ್ನ ಕಾಪಾಡೋ ಅಂದಾಗ ಇವಳು ಹೇಳ್ತಾಳೆ, ಅಜ್ಜಿ ನಿಮ್ಗಾದ್ರೂ ಗೊತ್ತಾಯ್ತಲ್ಲ, ನೋಡ್ಕೊಂಡಿರಿ ನಿಮ್ಮ ಮೊಮ್ಮಗನಿಗೆ ಏನು ಆಗೋದಿಲ್ಲ, ನಾನು ಪ್ರಾಣ ಕೊಟ್ಟಾದ್ರೆ ನಾನು ಅವನ್ನ ಕಾಪಾಡ್ತೀನಿ, ಬಟ್ ಇವಾಗ ನಂಗೆ ಮಾತಾಡಕ್ಕೆ ಟೈಮ್ ಇಲ್ಲ, ಬರ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಓಡೋಗ್ಬಿಟ್ಲು. ಈಗ ಒಳಗಡೆ ಇರೋ ನಮ್ ಹೀರೋನ ಮತ್ತೆ ಜಿಹೋನ ತೋರಿಸ್ತಾರೆ. ಆ ಕೆಳಗಡೆ ಬಿದ್ದಿತ್ತಲ್ವಾ ಐಟಮ್ಸ್ ಅದೆಲ್ಲ ಎತ್ತಿಡ್ತಾ ಇರ್ತಾರಲ್ಲ, ಆಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ನೀವು ಸುಮ್ನೆ ನನ್ ಜೊತೆ ಫ್ರೆಂಡ್ಶಿಪ್ ಆಗಿರ್ಬೇಕು ಅಂತೆಲ್ಲ ನೀವು ಟ್ರೈ ಮಾಡ್ಬೇಡಿ, ನಾನು ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡೋದಿಲ್ಲ, ನನ್ಗದ್ ಇಷ್ಟನೂ ಇಲ್ಲ, ನೀವ್ ನನ್ ಜೊತೆ ಫ್ರೆಂಡ್ಶಿಪ್ ಆಗಿರ್ಬೇಕು ಅಂತ ಅನ್ಕೊಳ್ಳೋದೇ ನನ್ಗೊಂಥರ ಇರಿಟೇಟ್ ಆಗುತ್ತೆ, ದಯವಿಟ್ಟು ದೂರ ಇದ್ಬಿಡಿ ಅಂತ ಒಂಥರ ಮುಖ ಕುಡಿಯೋ ತರ ಹೇಳ್ಬಿಟ್ಟ. ಜಿಹೋಗೂ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ಇನ್ಯಾಕ್ ನಾವ್ ಮೇಲೆ ಬಿದ್ದೋಗೋದು ಅಂತ, ಇವ್ನು ಕೂಡ ಸರಿ ಆಯ್ತು ಅಂತ ಹೇಳ್ಬಿಡ್ತಾನೆ. ಇವಾಗಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲಲ್ಲಿ ತೋರಿಸ್ತಾರೆ. ಸ್ಕೂಲ್ ಕಂಪ್ಲೀಟ್ ಆಗಿ ನಮ್ ಹೀರೋ ಬಗ್ಗೆನೆ ಮಾತಾಡ್ಕೊಂತಾ ಇರೋದು, ಅವ್ನ್ಗೆ ಒಂದು ಬ್ಯಾಡ್ ಲಕ್ ಇದೆ, ಅದಕ್ಕೆಲ್ಲ ಓದ್ ಸ್ಕೂಲ್ ಇಂದ ಅವ್ನು ಇಲ್ಲಿ ಬಂದ್ಬಿಟ್ಟಿರೋದು, ಅವ್ನ್ ಸುತ್ತಮುತ್ತ ಇದ್ರೆಲ್ಲರಿಗೂ ಅಪಾಯ ಆಗುತ್ತೆ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಇದನ್ನೆಲ್ಲ ಜಿಹೋ ಕೂಡ ಹಿಂದ್ಗಡೆಯಿಂದ ಕೇಳಿಸ್ಕೊಂತಾನೆ ಇರ್ತಾನೆ. ಇವಾಗವರೆಗೂ ಮೋಸ್ಟ್ಲಿ ನೆನ್ನೆಯಿಂದ ಅವ್ನಿಗೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ, ಇವಾಗ ಇವ್ರು ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ಇವ್ರಿಗೆ ಪನಿಷ್ಮೆಂಟ್ ಕೊಟ್ಟಿರ್ತಾರಲ್ವಾ, ಸ್ಕೂಲ್ ಕ್ಯಾಂಪಸ್ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ, ಆತರ ನಮ್ ಹೀರೋ ಹತ್ರ ಒಂದ್ ಜಾಗದಲ್ಲಿ ಗೂಡಿಸ್ತಾ ಇರ್ಬೇಕಾದ್ರೆ ಇವಳೊಂದ್ ಜಾಗದಲ್ಲಿ ಪರ್ಕೆನ ಕೈಲಿ ಇಟ್ಕೊಂಡು ಹೀರೋಗೆ ಲೈನ್ ಆಗ್ತಾ ಇರ್ತಾಳೆ. ಜಿಹೋ ಬಂದು ಹೇಳ್ತಾನೆ, ಏನು ಅವನೇನಾದ್ರೂ ನೀನು ಬೆಳಗ್ಗೆಯಿಂದ ಮಾತಾಡಿಸ್ನ ಅಂದಾಗ, ಇವಳು ಇಲ್ಲ ಕಣೋ, ನಾನು ಬೆಳಗ್ಗೆಯಿಂದ ಹಾಯ್ ಬಾಯ್ ಎಲ್ಲ ಹೇಳಿ ನೋಡ್ಬಿಟ್ಟೆ, ಅವ್ನ ಕಡೆಯಿಂದ ಯಾವ್ದೇ ರೆಸ್ಪಾನ್ಸ್ ಇಲ್ಲ, ಹಂಗೆ ಗುರ್ರು ಅಂತ ಮುಖ ಇಟ್ಕೊಂಡು ನೋಡ್ತಿದ್ದಾನೆ ಅಂದಾಗ ಜಿಹೋ ಹೇಳ್ತಾನೆ, ಹೇಳ್ತಾನೆ ಯಾಕೆ ಹೇಳೋದಿಲ್ಲ, ನಿನ್ನೆ ನಿನ್ ಪಾಡಗ್ ನೀನ್ ಹೊರಟೋದೆ ಅರ್ಜೆಂಟ್ ಕೆಲಸ ಅಂತ, ಆದ್ರೆ ಅವ್ನು ನನ್ನ ಹತ್ರ
ಹೇಳ್ದ. ಅವ್ನಿಗೆ ನಾವು ಅವ್ನ ಜೊತೆ ಫ್ರೆಂಡ್ಸ್ ಆಗಿರೋದು ಇಷ್ಟ ಇಲ್ವಂತೆ, ನಾವು ಮಾತ್ರ ಅಲ್ಲ ಯಾರೋ ಅವ್ನ ಜೊತೆ ಮಾತಾಡೋದು ಫ್ರೆಂಡ್ಶಿಪ್ ಆಗಿರೋದು ಅವ್ನಿಗೆ ಇಷ್ಟ ಇಲ್ವಂತೆ. ಅದ್ರಿಂದ ನನ್ನ ಹತ್ರ ಹೇಳ್ಬಿಟ್ಟ, ನಾವ್ ಮಾತ್ರ ಏನಕ್ಕೆ ಮೇಲೆ ಬಿದ್ದೋಗಿ ಮಾತಾಡಿಸ್ಬೇಕು, ನಮ್ಮಂತ ಒಂದು ಫ್ರೆಂಡ್ಸ್ ಬೇಕು ಅಂತಂದ್ರೆ ಅವನೇ ಬರ್ತಾನೆ ಬಿಡು ಅನ್ನೋ ತರ ಹೇಳ್ದಾಗ ಇವಳು ಹೇಳ್ತಾಳೆ, ಬಾಯ್ ಮುಚ್ಚೋ, ಆಲ್ರೆಡಿ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದಕ್ಕೆ ಸ್ಟಾರ್ಟಿಂಗ್ ಸ್ಟೇಜ್ ಇದೆ ಕಣೋ, ನನ್ಗೆ ನಿಮ್ ಜೊತೆ ಫ್ರೆಂಡ್ ಆಗಕ್ ಇಷ್ಟ ಇಲ್ಲ ಅದು ಇದು ಅಂತ ಮಾತಾಡ್ತಾರೆ. ಬಟ್ ಹೆಂಗೋ ಒಂದಿನ ಫ್ರೆಂಡ್ ಹಾಗೆ ಆಗ್ತಾರೆ, ನೀನ್ ಸೈಲೆಂಟ್ ಆಗಿರು ಅಂತ ಅವಳೆ ಸಮಾಧಾನ ಮಾಡ್ಬಿಟ್ಲು. ಇವಾಗ ಹಂಗೆ ಲೇಡೀಸ್ ಟಾಯ್ಲೆಟ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋಯಿನ್ ಬಂದು ಟಾಯ್ಲೆಟ್ ಒಳಗಡೆ ಇದ್ದಾಳೇನೋ, ಹೊರಗಡೆ ಇರೋ ಇಬ್ರು ಹುಡುಗಿರು ಮಿರರ್ ಅಲ್ಲಿ ಏನೋ ಮೇಕಪ್ ಮಾಡ್ಕೊಂಡು ಮಾತಾಡ್ಕೊಂತಾ ಇರ್ತಾರೆ ಹೀರೋ ಬಗ್ಗೆನೆ. ಅವ್ನು ಇದಕ್ ಮುಂಚೆ ಇದ್ದಿದ್ ಸ್ಕೂಲ್ ಅಲ್ಲಿ ಏನೋ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಮಾಡ್ಬಿಟ್ಟು ಬಂದಿದ್ದಾನೆ ಕಣ, ತುಂಬಾ ಬ್ಯಾಡ್ ಲಕ್ ಅಂತೆ, ತುಂಬಾನೇ ದರಿದ್ರ ಅಂತೆ, ಅಂತ ಯಾರಾದ್ರೂ ಇದ್ರೆ ಅವ್ರಿಗೇನಂತೆ ಅಪಾಯ ಅಂತ ತುಂಬಾ ತಪ್ಪಾಗಿ ನಮ್ ಹೀರೋ ಬಗ್ಗೆ ಮಾತಾಡ್ಕೊಳ್ತಾ ಇರೋದೆಲ್ಲ ಕೇಳಿಸ್ಕೊಂಡು ನಮ್ ಹೀರೋಗೆ ತುಂಬಾನೇ ಮನ್ಸು ಕಷ್ಟ ಆಗ್ಬಿಡುತ್ತೆ. ಅಲ್ಲಿ ಮಾತಾಡ್ಕೊಳ್ಳೋದು ಸಾಲದು ಅಂದಿರಾ ಕ್ಯಾಂಟೀನ್ ಅಲ್ಲಿ ಇರ್ಬೇಕಾದ್ರೆ ಕೂಡ ಅದೇ ಟಾಪಿಕ್, ಅವ್ನ್ ಬಂದ್ರೇನೆ ಸಾಕು, ಅವ್ನ ಎದುರುಗಡೆ ಬಂದ್ರೆ ಸಾಕು, ಊಟ ತಟ್ಟ ಕೈಲಿ ಇಟ್ಕೊಂಡ್ ಪಾಪ ಜೊತೆಗೆ ತಿನ್ನೋದ್ರಲ್ಲಿ ಏನಿರುತ್ತೆ ಟೇಬಲ್ ಮೇಲೆ ಕೂತ್ಕೊಂಡು, ಅದು ಕೂಡ ಅಲ್ಲಿರೋರೆಲ್ಲ ಏನೋ ದೊಡ್ಡ ದೆವ್ವ ನೋಡಿ ಓಡೋಗೋ ತರ ಅವನಿಂದ ಎಲ್ಲರೂ ದೂರ ಆಗ್ತಾರೆ. ಇವ್ನು ಸಪರೇಟ್ ಆಗಿ ಹೋಗಿ ಒಂದು ಟೇಬಲ್ ಹತ್ರ ಕೂತ್ಕೊಂಡಾಗ ನಮ್ ಹೀರೋಯಿನ್ ಮತ್ತೆ ಜಿಹೋ ಇಬ್ರು ಬಂದು ಕೂತ್ಕೊಳ್ತಾರೆ. ಅವ್ನಿಗೆ ಟೆನ್ಷನ್ ಆಗುತ್ತೆ, ಇವಾಗ ನೀವೇನಕ್ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಾ, ನನ್ ಸುತ್ತ ಏನ್ ನಡೀತದೆ ಅಂತ ನಿಮ್ಗೆ ಗೊತ್ತು ತಾನೆ ಅಂದಾಗ ನಮ್ ಹೀರೋಯಿನ್ ಕೂಡ ಸುತ್ತಮುತ್ತ ನೋಡ್ಬಿಟ್ಟು, ಹೌದು ಮನುಷ್ಯರೇ ನಡೀತಾ ಇರೋದಕ್ಕೆ ನಿಮ್ಗೆ ಅವರೆಲ್ಲ ಏಲಿಯನ್ಸ್ ತರ ಕಾಣಿಸಿದಾರೆ ಅಂತ ಇವಳು ಕಾಮಿಡಿ ಬೇರೆ ಮಾಡ್ತಾ ಇರ್ತಾಳೆ. ಹೀರೋಗ್ ಅರ್ಥ ಆಯ್ತು ಇವಳ ಹತ್ರ ಮಾತಾಡಕ್ ಆಗಲ್ಲ ಅಂತ ಸೈಲೆಂಟ್ ಆಗಿ ಊಟ ಮಾಡಿ ಎದ್ದೇಳ್ತಾರೆ. ಬಟ್ ನಮ್ ಹೀರೋಯಿನ್ ಬಂದು ಹೀರೋ ಹಿಂದ್ಗಡೆನೆ ಸುತ್ತಾ ಇರೋದ್ರಿಂದ ಜಿಹೋ ಕೇಳ್ತಾನೆ, ಅವ್ನ ಅಷ್ಟೊಂದು ಅವಾಯ್ಡ್ ಮಾಡ್ತಿದ್ದಾನಲ್ಲ, ಮನ್ಸಿಗೆ ನೋವಾಗತ್ರ ನಡ್ಕೊಂತಾನಲ್ಲ, ಹಂಗಿರ್ಬೇಕಾದ್ರೆ ನೀನ್ ಏನಕ್ಕೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಅವ್ನ ಹಿಂದೆನೇ ಸುತ್ತಾ ಇದ್ಯಾ, ಅವನೇ ನಿನ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಂದಾಗ ಇವಳು ಹೇಳ್ತಾಳೆ, ಹೌದು ಕಣ ಅವ್ನಿಗೆ ನನಗೆ ತುಂಬಾನೇ ಇಂಪಾರ್ಟೆಂಟ್, ಅಷ್ಟೆಲ್ಲ ನನ್ಗೆ ಅವನಂದ್ರೆ ತುಂಬಾನೇ ಇಷ್ಟ. ಇಂತ ಒಂದು ಕೇರಿಂಗ್ ಆಗಿರೋ ಪರ್ಸನ್ ನ ಹೆಂಗೋ ಮಿಸ್ ಮಾಡ್ಕೊಳಕ್ ಆಗತ್ತೆ, ಅಪಾಯ ಆಗಿದೆ, ಅದು ಪ್ರಾಣಕ್ಕೆ ಅಪಾಯ ಆಗಿದೆ ಅಂತ ಗೊತ್ತಿದ್ದೂನು ನನ್ನನ್ನ ಕಾಪಾಡಿದ್ದಾನೆ ಕಣೋ, ಎಂತವ್ರೇ ಆಗ್ಲಿ ಅಲ್ಲಿಂದ ಅವ್ರು ಕಾಪಾಡ್ಕೊಂಡ್ರೆ ಸಾಕು, ಅವ್ರು ಬದುಕಿದ್ರೆ ಸಾಕು ಅಂತ ನೋಡ್ತಾರೆ, ಬಟ್ ಅವ್ನನ್ನ ಕಾಪಾಡ್ದ. ಮತ್ತೆ ಮೊನ್ನೆ ಅವ್ರ ಮನೆಗೆ ಹೋದಾಗ ನನ್ಗೋಸ್ಕರ ಎಷ್ಟು ಕೇರಿಂಗ್ ಆಗಿ ಬಿಸಿನೀರೆಲ್ಲ ಇಟ್ಕೊಂಡ್ ಬಂದ್ ಕೊಟ್ಟ ಗೊತ್ತಾ, ನಮ್ಮ ಹತ್ರ ಅವ್ನು ಸರಿಯಾಗಿ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕಣೋ, ಆದ್ರೆ ಆ ಕೇರಿಂಗ್ ಇದ್ದಲ್ವಾ ಅದನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು, ನನ್ಗೆ ಅವನಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ಬಿಟ್ಲು. ಜಿಹೋಗ್ ಒಂಥರ ಸ್ವಲ್ಪ ಮುಖ ಚೇಂಜ್ ಆಗೋಯ್ತು. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋನು ಮನೆಗೆ ಬಂದ್ಬಿಟ್ಟ. ಬಟ್ ಬಂದ್ ನೋಡೋಷ್ಟ್ರಲ್ಲಿ ಅವ್ರ ಅಜ್ಜಿ ತುಂಬಾ ಖುಷಿಯಾಗಿ ಸ್ವಲ್ಪ ಅಡಿಗೆಗಳನ್ನ ಮಾಡಿ ಬಾಕ್ಸ್ ಗೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಇವನು ಬಂದ್ ನೋಡ್ಬಿಟ್ಟು, ಏನ್ ಅಜ್ಜಿ ಇವತ್ತು ತುಂಬಾ ಸಂತೋಷವಾಗಿದ್ದಂಗಿದ್ಯಾ, ಏನಾಯ್ತು, ಯಾರಿಗೋಸ್ಕರ ಊಟನೆಲ್ಲ ಪ್ಯಾಕ್ ಮಾಡ್ತಿದ್ದೀರಾ ಅಂದಾಗ ಅವ್ರ ಅಜ್ಜಿ ಹೇಳ್ತಾರೆ, ಇಲ್ಲ ಕಣೋ ಇಲ್ಲೇ ಪಕ್ಕದಲ್ಲಿ ನಮ್ಗೆ ಗೊತ್ತಿರೋ ಅವ್ರೊಬ್ರು ಬಂದಿದ್ದಾರೆ, ಸಂಜೆ ಮಾತಾಡ್ಸ್ಕೊಂಡ್ ಬಂದೆ, ಅದಕ್ಕೆ ಅವ್ರಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ ಅಂದಾಗ ಇವ್ನು ಹೇಳ್ತಾನೆ, ಹೌದಾ ಅಜ್ಜಿ ಸರಿ ಆಯ್ತು ಬನ್ನಿ ಕತ್ಲಾಗಿದೆ ನಾನು ನಿಮ್ ಜೊತೆ ಬರ್ತೀನಿ ಅಂದಾಗ, ಇಲ್ಲ ಬೇಡಪ್ಪ ನೀನ್ ಈಗ ತಾನೆ ಬಂದಿದ್ದೆ, ನೀನ್ ರೆಸ್ಟ್ ಎತ್ಕೋ, ನಾನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಅವ್ರಂತ ಸ್ವಲ್ಪ ಗಾಬರಿಗೆ ಎತ್ಕೊಂಡು ಹೋಗ್ತಾರ. ಇವ್ನಿಗೇನೋ ಡೌಟ್ ಬರುತ್ತೆ, ಇಲ್ವೇ ಏನೋ ಸರಿ ಇಲ್ವೇ, ಅಜ್ಜಿ ಏನೋ ಮಾಡ್ತಿದಾರೆ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಅವ್ರ ಅಜ್ಜಿನ ಫಾಲೋ ಮಾಡ್ಕೊಂಡ್ ಬರಕ್ಕೆ ಶುರು ಮಾಡ್ದ. ಬಟ್ ಅಜ್ಜಿ ಎಲ್ಲಿ ಬರ್ತಾರೆ, ನಮ್ ಹೀರೋನ ನೋಡೋದಕ್ಕೆ ತಾನೆ. ಅವಳಂತೂ ಆ ಊಟನ ಉಸಿರು ಬಿಡದೆ ತಿಂತಾ ಇರ್ತಾಳೆ. ನೀನ್ ನಮ್ಮ ಮನೆ ಊಟಕ್ಕೆ ನೀನ್ ಬಂದಾಗ ಇದನ್ನೆಲ್ಲ ತುಂಬಾ ಇಷ್ಟಪಟ್ಟು ತಿಂದೆ ಅಮ್ಮ, ನನ್ಗೆ ಗೊತ್ತಾಯ್ತು ನಿನ್ಗೆ ಊಟ ತುಂಬಾನೇ ಇಷ್ಟ ಅಂತ, ಅದಕ್ಕೆ ನಿನ್ಗೋಸ್ಕರ ಮಾಡ್ಕೊಂಡ್ ಬಂದಾಗ, ಹೌದು ಅಜ್ಜಿ ತುಂಬಾ ಥ್ಯಾಂಕ್ಸ್ ಅದಿ, ಏನ್ ಟೇಸ್ಟ್ ಆಗಿದೆ ಗೊತ್ತಾ, ನಿಮ್ ಕೈ ರುಚಿನೇ ಕೈ ರುಚಿ ಅಂತ ಹೇಳಿ ಅಷ್ಟೊಂದು ಇಷ್ಟದಿಂದ ತಿಂತಾ ಇರ್ತಾಳೆ. ಅದೇ ಜಮ್ಮಲ್ಲಿ ಯಾರೋ ಒಳಗಡೆ ಬರೋತರ ಅನ್ಸುತ್ತೆ. ಇವಳು ಟಕ್ಕಂತ ಮಾಸ್ಕ್ ಎತ್ತಿ ಮುಖದ ಮೇಲೆ ಹಾಕೊಂಡ್ಬಿಟ್ಲು. ಬರೋದ್ ಬೇರೆ ಯಾರು ಅಲ್ಲ ಹೀರೋನೆ. ಅಷ್ಟೇ ಅವ್ನಿಗೆ ಟೆನ್ಷನ್ ಆಗೋಯ್ತು. ನನಗೆ ಗೊತ್ತು ನಮ್ಮ ಅಜ್ಜಿ ಇಲ್ಲೇ ಬಂದಿರ್ತಾರೆ ಅಂತ ನನ್ಗೆ ಗೊತ್ತು, ನಿಮ್ಗೆ ಅಷ್ಟು ಮಾತ್ರ ಬುದ್ಧಿ ಇಲ್ವಾ, ಅವ್ರಷ್ಟು ವಯಸ್ಸಾದವ್ರು, ಅವ್ರ ಹತ್ರ ಅಷ್ಟೊಂದು ಅಡ್ಗೆಗಳೆಲ್ಲ ಮಾಡಿಸ್ಕೊಂಡ್ ತಿಂತಾ ಇದೀರಾ, ದುಡ್ಗೋಸ್ಕರ ಏನಕ್ಕೆ ನೀವ್ ಈ ತರ ಎಲ್ಲ ಮಾಡ್ತಾ ಇದೀರಾ, ವಯಸ್ಸಾದವ್ರು ಅಂತ ಒಂದ್ ಸ್ವಲ್ಪನೂ ನಿಮ್ಗೆ ಕರುಣೆ ಅನ್ನೋದು ಇಲ್ವಾ, ಈ ತರ ಮೋಸ ಮಾಡಿನೇ ನೀವ್ ಬದುಕ್ಬೇಕಾ ಅಂತ ಇಷ್ಟಕ್ಕೂ ಬೈತಾ ಇರ್ತಾನೆ. ಇವಳ ಹಂಗೆ ಬಾ ಅಂತ ಬಾಯ್ ತಕೊಂಡ್ ನೋಡ್ತಾ ಇರ್ತಾಳೆ. ಅಜ್ಜಿ ಬಾಜಿ ಹೋಗೋಣ ಅಂತ ಹೇಳಿ ಅವ್ರ ಅಜ್ಜಿನ ಬೇರೆ ಅಲ್ಲಿಂದ ಕರ್ಕೊಂಡ್ ಹೊಟ್ಟದ. ಅಜ್ಜಿ ಮಾ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನೀನು ಊಟದಕ್ಕಂತ ತಿಂದೆ ಬಿಟ್ಬಿಟ್ಟಿಯಾ, ತಿನ್ನು ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿನ ಅಲ್ಲಿಂದ ಹೊರಟೋದ್ರು. ಇಷ್ಟೊತ್ತು ನಮ್ ಹೀರೋ ಬಂದು ಬೈತಾ ಇದ್ದಿದ್ದೀನಲ್ಲ, ನಮ್ ಹೀರೋಯಿನ್ ಅವ್ರ ಅಜ್ಜಿ ಕೇಳಿಸ್ಕೊಂತಾನೆ ಇದ್ರು. ಅವ್ರು ಬಂದು ಹೇಳ್ತಾರೆ, ಅಯ್ಯೋ ಪಾಪ ನೀನೇನೋ ಅವ್ನ ಹತ್ರ ಬೈದ್ ಬಿಟ್ಟು ಹೋಗ್ತಾ ಇದ್ದೀನಿ, ಅವಾಗೂ ನಿನ್ನಲ್ಲಿ ಒಂದು ಸೀರಿಯಸ್ನೆಸ್ ಇಲ್ಲ, ಹತ್ರ ನಗ್ತಾ ಇದೆಯಾ ಅಂತೆಲ್ಲ ಕೇಳಿದಾಗ ಅವಳಗ್ ಮೈಂಡ್ ಅಲ್ಲಿ ಓಡ್ತಾ ಇರೋದೆಲ್ಲ ಒಂದೇ, ಆಹಾ ಇವ್ನೇನ್ ಇಷ್ಟು ಚೆನ್ನಾಗಿದ್ದಾನೆ, ಬೈಯವ ಕೂಡ ಇಷ್ಟು ಚೆನ್ನಾಗಿ ಬೈತಾನೆ, ಈ ತರ ಬೈದೆ ಯಾರಕ್ ತಾನೆ ಬೇಜಾರಾಗುತ್ತೆ, ಇದ್ರು ನೀವಾಗ ಅವ್ನ್ ಬರ್ಬೇಕಾದ್ರೆ ಮತ್ತೆ ತಲೆ ಕೆಳಗಾಗಿ ಕಾಣಿಸ್ದ, ಅವ್ನ್ ಸುತ್ತ ಬೆಂಕಿ ಇತ್ತು, ಹಂಗಾದ್ರೆ ಈ ಸತಿ ಅವ್ನಿಗೆ ಬೆಂಕಿಯಿಂದ ಏನಾದ್ರು ತೊಂದ್ರೆ ಆಗುತ್ತಾ, ಹೆಂಗ್ ಅವ್ರನ್ನ ಕಾಪಾಡ್ಕೊಳ್ಳೋದು, ಆ ಮಂತ್ರ ಪೇಪರ್ಗಳನ್ನೆಲ್ಲ ಅವ್ನ್ ಕಣ್ಣಿಡಿದು ಬಿಸಾಕ್ ಬಿಡ್ತಾನ ಅಂತ ಇವಾಗವರೆಗೂ ಅವಳು ಅವ್ನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಅವ್ನ್ ಬೈದ್ ಬಿಟ್ಟು ಹೋಗಿದ್ ಕೂಡ ಅವಳಿಗೆ ದೊಡ್ಡದಾಗ ಅನ್ಸಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಇಷ್ಟು ದಿನ ನಮ್ ಹೀರೋ ಬೆನ್ನಿಂದ್ಗಡೆ ಅವರು ಬೈಕೊಂತ ಇದ್ರು, ಮೀನ್ಸ್ ಅವನೊಂದು ಬ್ಯಾಡ್ ಲಕ್ ಹಂಗೆ ಹಿಂಗೆ ಅಂತ ಮಾತಾಡ್ಕೊಳ್ತಾ ಇದ್ರು. ಬಟ್ ಇವಾಗ ಮುಖದ ನೇರವಾಗಿ ಮಾತಾಡ್ತಾರೆ. ಅವ್ನ ಹತ್ರ ಬಂದ್ರೇನೆ ದೂರ ಓಡೋಗ್ತಾರೆ. ಅವ್ನಗಂತ್ರ ತುಂಬಾನೇ ಇರಿಟೇಟ್ ಆಗೋಯ್ತು. ಯಾಕಪ್ಪ ಅಂತ, ಯಾಕಂದ್ರೆ ಇದಕ್ ಮುಂಚೆ ರೀತಿ ಸ್ಕೂಲ್ ಅಲ್ಲಿ ಕೂಡ ಎಲ್ಲಾ ಸ್ಟೂಡೆಂಟ್ಸ್ ಈ ತರನೇ ಮಾತಾಡಿರುತ್ತೆ, ಮುಖಕ್ ನೇರವಾಗಿ ಅವನನ್ನ ಒಂಥರ ಗಿಲ್ಟ್ ಆಗಿ ಫೀಲ್ ಆಗೋ ತರ ಎಲ್ಲ ಮಾಡಿರ್ತಾರೆ. ಇವಾಗ ಇವರೆಲ್ಲ ಈ ತರ ಮಾಡೋದ್ರಿಂದ ಅವ್ನಿಗೆ ತುಂಬಾನೇ ಬೇಜಾರಾಗೋಯ್ತು. ಕ್ಲಾಸ್ ಅಲ್ಲಿ ಇರೋದಕ್ಕಿಂತ ಹೊರಗಡೆ ಹೋಗೋದೇ ವಾಸಿ ಅಂತ ಅಲ್ಲಿ ಡಸ್ಟ್ ಬಿನ್ ಇರತ್ತಲ್ಲ ಅದನ್ನ ಎತ್ಕೊಂಡು ಹೋಗಿ ಬಿಸಾಕ್ತೀನಿ ಅನ್ನೋ ಹೆಸರಲ್ಲಿ ಆ ಕ್ಲಾಸ್ ರೂಮ್ ಇಂದ ಹೊರಗಡೆ ಟೈಮ್ ಅಲ್ಲಿ ಜಿಹೋ ಕೂಡ ಒಳಗಡೆ ಬರ್ತಾನೆ. ಯಾಕೆ ಇವನ ಹತ್ರ ಟೆನ್ಷನ್ ಆಗಿ ಹೋಗ್ತಿದ್ದಾನೆ ಅಂತ ಯೋಚನೆ ಮಾಡ್ಕೊಂಡು ಒಳಗಡೆ ಬರೋಷ್ಟ್ರಲ್ಲಿ ಇವರೆಲ್ಲ ಹೀರೋ ಬಗ್ಗೆನೇ ಟಾಪಿಕ್ ಮಾತಾಡ್ಕೊಂತ ಇದ್ರಲ್ವಾ, ಅದು ಇವ್ನಿಗೆ ಕೇಳಿಸ್ತಾ ಇದೆ. ಇವ್ನಿಗೆ ಅರ್ಥ ಆಯ್ತು, ಓಕೆ ಅವ್ನ ಮುಖ ನೇರವಾಗಿ ಅವ್ರ ಹತ್ರ ಮಾತಾಡಿರ್ತಾನೆ, ಅವ್ರ ಹತ್ರ ಬೇಜಾರ್ ಮಾಡ್ಕೊಂಡು ಹೋದ ಅಂತ. ಈ ಮಕ್ಕಳಿಗೆ ಯಾವಾಗ ಬುದ್ಧಿ ಬರುತ್ತೆ, ಏನೋ ಒಬ್ಬನ ಹೊರಗಡೆ ಕಳ್ಸ್ಬಿಟ್ರು ಹಂಗೋ ಹಿಂಗೋ ಅಂತ ಇವನು ಅವ್ನ್ ಪಾಡ್ಕೊಂಡ್ ಕುತ್ಕೊಂಡು ಏನೋ ಬರೀತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಬರ್ತಾಳೆ. ಎಲ್ಲೋ ಜಿಹೋ ಅವ್ನ್ ಕಾಣಿಸ್ತಾ ಇಲ್ಲ, ಎಲ್ಲೋಗ್ಬಿಟ್ಟ ಅವನು ಅಂತ ಹೀರೋ ಬಗ್ಗೆನೆ ಕೇಳುವಾಗ ಇವ್ನು ಹೇಳ್ತಾನೆ, ಇನ್ನೇನೋ ಇಲ್ಲಿರೋರೆಲ್ಲ ಅವ್ನ ಬಗ್ಗೆ ತಪ್ಪಾಗಿ ಮಾತಾಡಿ ಅವನನ್ನ ಕ್ಲಾಸ್ ಇಂದ ಹೊರಗಡೆನೆ ಕಳಿಸ್ಬಿಟ್ರು, ಇದ್ರೂ
ಬರ್ತಾ ಬರ್ತಾ ನಿನ್ಗೆ ಅವ್ನ ಮೇಲೆ ಓವರ್ ಕೇರ್ ಆಗೋಯ್ತಲ್ವಾ, ಬೆಸ್ಟ್ ಫ್ರೆಂಡ್ ನಾನು ಒಬ್ಬ ಇದೀನಿ, ನನ್ನೇ ನೀನ್ ಕೇರ್ ಮಾಡ್ತಾ ಇಲ್ಲ ಅಂದಾಗ ಅವಳು ಅಂತಾಳೆ, ಓ ನೀನ್ ಇಲ್ಲೇ ಇದೆಯಾ, ಓಕೆ ಓಕೆ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಮಾತಾಡಿಸ್ದವಳು. ನಿನ್ನ ನೋಡ್ಬಿಟ್ಟೆ ಮಾತಾಡಿಸ್ಬಿಟ್ಟೆ, ಇವಾಗಾದ್ರೂ ಹೇಳ್ತೀಯ ಅವ್ನು ಎಲ್ಲಿದ್ದಾನೆ ಅಂತ ಕೇಳ್ತಾಳ. ಇವ್ ನಂಗೆ ನೋಡ್ಬಿಟ್ಟು ಗೊತ್ತಿಲ್ಲ, ಅವನು ಅಲ್ಲಿರೋ ಗಾರ್ಬೇಜ್ ನ ತಗೊಂಡೋದ, ಮೋಸ್ಟ್ಲಿ ಬ್ಯಾಕ್ ಸೈಡ್ ಹೋಗಿರ್ತಾನೆ ಗಾರ್ಬೇಜ್ ಎಲ್ಲ ಹಾಕಕ್ಕೆ ಅಂತ ಹೇಳ್ತಾನೆ. ಇವಳು ಕೂಡ ಓ ಹೌದಾ ಸರಿ ಬಿಡು ಗಾರ್ಬೇಜ್ ಹಾಕ್ಬಿಟ್ಟು ಬರ್ತಾನೆ ಅಂತ ಲೈಟ್ ಆಗಿ ಎತ್ಕೊಂಡ್ಲು. ಅವಾಗ ಅವಳಿಗೆ ಫ್ಲಾಶ್ ಆಗೋದು, ಇದಕ್ಕೂ ಮುಂಚೆ ಆ ಗಾರ್ಬೇಜ್ ಹಾಕೋ ಜಾಗದಲ್ಲಿ ತಾನೆ ಆ ಬೆಂಕಿ ದೆವ್ವ ಒಂದ್ ಇತ್ತಲ್ವಾ, ಅದನ್ನ ನೆನ್ಸ್ಕೊಂಡ್ ಸಖತ್ ಭಯ ಪಟ್ಲು. ಅಯ್ಯೋ ಅವಾಗ ಆ ದೆವ್ವ ಇಂದ ನಮ್ ಹೀರೋ ಏನಾದ್ರು ಆಗ್ಬಿಡತ್ತ ಅಂತ ಅವನನ್ನ ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಳೆ. ಅವಾಗ ಅವಳಿಗೆ ಅವಳು ಇಟ್ಟಿರೋ ಮಂತ್ರ ಪೇಪರ್ ಜ್ಞಾಪಕ ಬರುತ್ತೆ. ಅಂದ್ರೆ ನಮ್ ಹೀರೋ ಫೋನ್ ಪೌಚ್ ಅಲ್ಲಿ ತಾನೆ ಇಟ್ಟಿದ್ಲು. ಫೋನ್ ಅವ್ನ ಜೊತೆ ಇದೆಯಾ, ಬ್ಯಾಗ್ ಅಲ್ಲಿ ಇದೆಯಾ ಅಂತ ಅವ್ನ್ ಬ್ಯಾಗ್ ಚೆಕ್ ಮಾಡಿ ನೋಡಿದ್ರೆ ಅದೊಂದ್ ಬ್ಯಾಗ್ ಅಲ್ಲಿ ಇದೆ. ಅಯ್ಯೋ ಅವ್ನ್ ಬೇರೆ ಇದನ್ನ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತಾನೆ ಅಂತ ಅದನ್ನ ಎತ್ಕೊಂಡು ಅವನ ನೋಡೋದಕ್ಕೆ ಅಂತ ಓಡೋಗ್ತಾಳೆ. ಆಗ ಅವಳಿಗೆ ಟಕ್ಕಂತ ನೆನಪು ಬರುತ್ತೆ, ನನ್ನ ಹತ್ರ ಕೂಡ ಇದ್ರ ಒಂದ್ ಮಂತ್ರ ಪೇಪರ್ ಇತ್ತಲ್ವಾ ಅಂತ ಹೇಳಿ ಅದನ್ನ ಎತ್ಕೊಂಡು ಇವಾಗ ಅವ್ನ್ ಫೋನ್ ಪೌಚ್ ಅಲ್ಲಿ ಇಟ್ಟಿರೋ ಮಂತ್ರ ಪೇಪರ್ ನ ಕೂಡ ಎತ್ಕೊಂಡು ಕಂಪೇರ್ ಮಾಡಿ ನೋಡಿದ್ರೆ ಎರಡು ಬೇರೆ ಬೇರೆ ತರ ಇದೆ. ಅಂದ್ರೆ ಇವಾಗ ಇವಳು ಬರ್ಕೊಂಡ್ ಬಂದಿರೋರ ಹತ್ರ ಅವ್ರ ಅಮ್ಮನು ಬರ್ಕೊಂಡ್ ಬಂದಿರೋದು, ಮತ್ತೆ ಯಾಕೆ ಇದು ಡಿಫ್ರೆಂಟ್ ಆಗಿದೆ? ಹಂಗಾದ್ರೆ ಅಪ್ಪ ಏನಾದ್ರು ಮೋಸ ಮಾಡ್ಬಿಟ್ನಾ? ಹಂಗಾದ್ರೆ ಇದು ನಿಜ ಅಲ್ವಾ? ಇದು ಅವನ ಹತ್ರ ಇಟ್ಕೊಂಡಿದ್ರೆ ಕೂಡ ಅದು ವೇಸ್ಟ್ ಇರ್ತಾನೆ. ಅಯ್ಯೋ ಹೆಂಗಾದ್ರು ಮಾಡಿ ಅವನ್ನ ಕಾಪಾಡ್ಕೊಬೇಕು ಅಂತ ಇವಳು ಎದ್ನೋ ಬಿದ್ನೋ ಅಂತ ಜಾಗ ಕೊಡಕ್ಕೆ ಶುರು ಮಾಡಿದ್ಲು. ಆದ್ರೆ ಆಲ್ರೆಡಿ ಅಲ್ಲಿ ಆ ರೂಮ್ ಅಲ್ಲಿ ಕಂಪ್ಲೀಟ್ ಆಗಿ ಬೆಂಕಿ ಹತ್ಕೊಬಿಟ್ಟಿರುತ್ತೆ. ಇವನ್ ಒಳಗಡೆ ಸಿಕ್ಕಾಕೊಂಡಿದ್ದಾನೆ. ಸ್ವಲ್ಪ ಬೆಂಕಿ ದೆವ್ವ ಕೂಡ ಇವನನ್ನ ಸಾಯಿಸಕ್ಕೆ ಅಂತ ಹತ್ರ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಇವನ್ಗೊಂದು ವಿಷಯ ನೆನಪು ಬರುತ್ತೆ. ಇದಕ್ಕೂ ಮುಂಚೆ ಇದ್ದಿದ್ ಸ್ಕೂಲ್ ಅಲ್ಲಿ ಕೂಡ ಯಾವ್ದೋ ಒಂದು ರೂಮ್ ಅಲ್ಲಿ ಈ ತರನೇ ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತೆ. ಅದು ನಮ್ ಹೀರೋನೇ ಬೆಂಕಿ ಅಂಟಿಸಿರೋದು ಅಂತ ಅವ್ನ ಮೇಲೆ ಒಂದು ಅಪವಾದನೇನು ಬಂದಿರುತ್ತೆ. ಬಟ್ ಆ ಟೈಮಲ್ಲಿ ನಮ್ ಹೀರೋ ಒಬ್ನೇ ಇರೋದಿಲ್ಲ, ಜೊತೆಗೆ ಒಂದು ಹುಡುಗಿ ಕೂಡ ಇದ್ದಿರ್ತಾಳೆ. ಆ ಹುಡುಗಿಗೂ ಲೈಟ್ ಆಗಿ ಬೆಂಕಿ ಎಲ್ಲ ಹತ್ಕೊಂಡ್ಬಿಟ್ಟಿರುತ್ತೆ. ಮುಖ ಏನಾದ್ರು ಪ್ರಾಬ್ಲಮ್ ಆಯ್ತಾ ಏನೋ ಅಂತ ಗೊತ್ತಿಲ್ಲ, ಬಟ್ ಆ ಹುಡುಗಿ ಮುಖ ನಮ್ಗೆ ತೋರಿಸಿಲ್ಲ. ಬಟ್ ಪ್ರಾಣಕ್ಕೇನು ತೊಂದ್ರೆ ಇಲ್ಲ, ಚೆನ್ನಾಗೇ ಇದ್ದಾಳೆ. ಹೆಂಗೋ ಆ ಟೈಮಲ್ಲಿ ಅವ್ರನ್ನ ಕಾಪಾಡ್ಬಿಟ್ರು. ಬಟ್ ಆ ಹುಡುಗಿ ಅವಾಗ ಮೆಸೇಜ್ ಮಾಡ್ತಾನೆ ಇರ್ತಾಳೆ, ನೀನ್ ಬದುಕಿರೋದೇ ವೇಸ್ಟ್, ನಿನ್ನಿಂದಾನೆ ನನ್ ಜೀವನ ಹತ್ರ ಹಾಳಾಯ್ತು, ನನ್ ಮುಖ ಹಾಳಾಯ್ತು, ಇದಕ್ಕೆಲ್ಲ ಕಾರಣ ನೀನೆ ಅಂತ ತುಂಬಾನೇ ಮೋಸವಾಗಿ ಮೆಸೇಜ್ ಎಲ್ಲ ಮಾಡಿರ್ತಾಳೆ. ಮೀನ್ಸ್ ಆತರ ಒಂದು ಘಟನೆಗೆ ನಾನೇ ಕಾರಣ ಅಂತ ಅವ್ನ ಮನ್ಸಲ್ಲೂ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇರ್ತಾನೆ. ಇವಾಗ ಅದನ್ನ ನೆನ್ಸ್ಕೊಳ್ತಾ ಇರೋದ್ರಿಂದ ಸಾಯ ಕೂಡ ಸಿದ್ಧ ಆಗ್ಬಿಟ್ಟ. ಪರವಾಗಿಲ್ಲ ಸತ್ರೆ ಏನು, ನನ್ನನ್ ಯಾರ್ ಬಂದ್ ಕೇಳ್ಬೇಕು ಅನ್ನೋ ತರ ಹಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದಾನೆ. ಅವ್ನ ಕಾಪಾಡ್ಕೊಳಕ್ ಕೂಡ ಟ್ರೈ ಮಾಡ್ತಾ ಇಲ್ಲ. ಇದೇ ಟೈಮ್ ಅಲ್ಲಿ ಹೊರಗಡೆ ನಮ್ ಹೀರೋಯಿನ್ ಕೂಡ ಬಂದ್ಬಿಟ್ಲು. ಅವಳು ಬಂದು ಆ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ, ಬಟ್ ಆಗ್ತಾ ಇಲ್ಲ. ಸಿಕ್ಕಿದನ್ನೆಲ್ಲ ಎತ್ಕೊಂಡು ಹೊಡಿತಿದ್ದಾಳೆ. ಒಳಗಡೆ ಪಾಪ ಒಂದ್ ಸ್ವಲ್ಪ ಸಾಯ್ತಾ ಇದ್ದಾನೆ. ಸುಮಾರು ಸತಿ ಟ್ರೈ ಮಾಡಿದ್ಲು. ಫಸ್ಟ್ ಹ್ಯಾಂಡಲ್ ನ ಹೊಡಿಬೇಕು ಅಂತ ಟ್ರೈ ಮಾಡಿದ್ಲು, ಆಗ್ತಾ ಇಲ್ಲ. ಈ ಸತಿ ಬೇರೆ ದಾರಿ ಇಲ್ಲ ಅಂತ ಸ್ವಲ್ಪ ದೂರ ಓಡೋದಳು. ಓಡ್ ಬಂದು ಫೋರ್ಸ್ ಆಗ ಡೋರ್ ನ ಜಾಡ್ಸ್ ಓದಿತಾಳೆ. ನೋಡಿ ಓಪನ್ ಆಗೋಯ್ತು. ಒಳಗಡೆ ಹೋಗೋಷ್ಟರಲ್ಲಿ ಕಂಪ್ಲೀಟ್ ಆಗಿ ಬೆಂಕಿ ಹತ್ಕೊಬಿಟ್ಟಿದೆ. ಇವನ್ ಸೆಂಟ್ರಲ್ಲಿ ಏನೋ ಮಂತ್ರಿಸ್ಬಿಟ್ಟು ಕೂರ್ಸಿರ್ತಾರಲ್ಲ ಆತರ ಕೂತ್ಕೊಂಡಿದ್ದಾನೆ. ಹೆಂಗಪ್ಪ ಅವನನ್ನ ರೀಚ್ ಮಾಡೋದು ಅಂತ ಬೇರೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಫುಲ್ ಆಗಿ ಬೆಂಕಿ ಇದೆ. ಅಲ್ಲಿ ಬೆಂಕಿ ದೆವ್ವ ಕೂಡ ಇದೆ. ಆ ದೆವ್ವ ನಮ್ ಹೀರೋ ಕಣ್ಣಿಗೆ ಕಾಣಿಸಲ್ಲ, ನಮ್ ಹೀರೋಯಿನ್ ಕಣ್ಣಿಗೆ ಮಾತ್ರ ಕಾಣಿಸೋದು. ಅವಳ ಹತ್ರ ಈ ಮಂತ್ರದ್ದು ಉಪ್ಪೆಲ್ಲ ಇರುತ್ತೆ. ಆ ಉಪ್ಪನ ಬೆಂಕಿ ಮೇಲೆಲ್ಲ ಚೆಲ್ದಾಗ ಸ್ವಲ್ಪ ಬೆಂಕಿ ಕಡಿಮೆ ಆಗುತ್ತೆ. ಇವಳು ಟಕ್ಕಂತ ಹತ್ರ ಹೋಗ್ಬಿಟ್ಟು ಬಾರ ಹೋಗೋಣ ಅಂದ್ರೆ ಅವ್ನು ಎದ್ದೇಳ್ತಾನೆ ಇಲ್ಲ, ಅಲ್ಲೇ ಕುತ್ಕೊಂಡಿದ್ದಾನೆ. ಸ್ವಲ್ಪಕ್ಕೆ ಆ ದೆವ್ವನ ಕೂಡ ಇವಳು ನೋಡ್ಬಿಟ್ಲು. ಅಯ್ಯೋ ಇದೆಲ್ಲ ಈ ದೆವ್ವ ಮಾಡಿರೋ ಕತೆನ ಹೆಂಗಾದ್ರು ಮಾಡಿ ಇವ್ನ ಕರ್ಕೊಂಡ್ ಹೋಗ್ಬೇಕಲ್ವಾ ಅಂತ ಅವಳ ಹತ್ರ ಇರೋ ಅಷ್ಟು ಉಪ್ಪನ ಕೂಡ ದೆವ್ವ ಮೇಲೆ ಹಾಕಿದ್ಲು. ಹಂಗೋ ದೂರ ಹೊರಟೋಯ್ತ ದೆವ್ವ. ಅಪ್ಪಡಿ ಹೆಂಗೋ ತಪ್ಪಿಸ್ಕೊಂಡ್ವಿ, ಅದ್ ಮತ್ತೆ ಬರ್ಷಲ್ ಹೊಟ್ಟೋಗ್ಬೇಕು ಅಂತ ನೋಡಿದ್ರೆ ಅದ್ ಯಾವ ಸ್ಪೀಡಲ್ ಹೋಯ್ತು ಅದೇ ಸ್ಪೀಡಲ್ ಮತ್ತೆ ವಾಪಸ್ ಬಂದಿದೆ. ಈ ಸತಿ ಅಷ್ಟೇ ಇವ್ರಿಬ್ಬರನ್ನ ಸಾಯಿಸಕ್ಕೆ ಅದು ಪ್ಲಾನ್ ಮಾಡ್ಬಿಡ್ತು. ಫುಲ್ ಆಗಿ ಬೆಂಕಿ ಜಾಸ್ತಿ ಆಗ್ತಾ ಇರತ್ತೆ ಜಾಗದಲ್ಲಿ. ಇವ್ರಿಗೆ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವಳ ಹತ್ರ ಇರೋ ಅಷ್ಟು ಉಪ್ಪನ ಕೂಡ ಚೆಲ್ಬಿಡಿದಾಳೆ. ಆ ಟೈಮಲ್ಲಿ ಹೇಳಿಟ್ಟಂಗೆ ಜಿಹೋ ಕರೆಕ್ಟ್ ಆಗಿ ಬಂದಲ್ಲಿರೋ ಗ್ಲಾಸ್ ನ ಹೊಡೆದಾಕ್ಬಿಟ್ಟು ಈ ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಕೊಂಡಿರ್ತಾನಲ್ಲ ಅದ್ರಲ್ಲಿ ಕಂಪ್ಲೀಟ್ ಆಗಿ ಸ್ಪ್ರೇ ಮಾಡಿ ಹೆಂಗೋ ಬೆಂಕಿನೆಲ್ಲ ಹಾರಿಸ್ಬಿಟ್ಟ. ಈಗ ದೆವ್ವ ಕೂಡ ಹೊಟ್ಟೋಯ್ತು. ಅಪ್ಪಡಿ ಹೆಂಗೋ ಇವ್ರನ್ನ ಕಾಪಾಡ್ಬಿಟ್ವಿ ಅಂತ ಅವಳು ಸಮಾಧಾನ ಆಗೋಷ್ಟರಲ್ಲಿ ಇವನಿಗೆ ಟಕ್ಕಂತ ಎಚ್ಚರ ಆಗುತ್ತೆ. ಏನು ನನ್ನನ್ನ ಕಾಪಾಡ್ಬಿಟ್ರ, ಹಂಗಂದ್ರೆ ನನ್ ಸತ್ತಿಲ್ವಾ, ನನ್ ಬದುಕೇ ಇದೀನಿ ಅಂತ ಇವ್ನ್ ಕೇಳ್ತಾ ಇರ್ತಾನೆ. ಈ ತರ ಫುಲ್ ಹೊಗೆನಲ್ಲಿ ನಮ್ ಹೀರೋನ ನೋಡ್ತಾ ಇದ್ರೆ ಏನೋ ಒಂದು ಈ ವಿಷಯ ಆಫೀಸ್ಗೆ ಹೋಗ್ದೇನೆ ಇರುತ್ತಾ. ಅಲ್ಲಿರೋರು ನಮ್ ಹೀರೋದೇ ತಪ್ಪು ಅಂದ್ರೆ ಅವನೇ ಅಲ್ಲಿ ಬೆಂಕಿ ಹಾಕಿದ್ದು ಅಂತ ಹೇಳಿ ಅವನು ನಿಮ್ಮ ಹತ್ರ ಬೇರೆ ಏನಾದ್ರು ಪ್ರೂಫ್ ಇದೆಯಾ, ಬೇರೆ ಯಾರಾದ್ರೂ ಬೆಂಕಿ ಹಾಕಿದ್ರು ಅಂದ್ಬಿಟ್ಟು ನೀವೇನಕ್ಕೆ ಇಷ್ಟೊಂದು ಮಾತಾಡ್ತಾ ಇದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳ್ತಾಳೆ, ನೀನ್ ತಪ್ಪು ಮಾಡಿಲ್ಲ ಅಂದಾಗ ನೀನೇನಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸರ್ ಅಪಾಲಜಿ ಲೆಟರ್ ಬರ್ದ್ಕೊಡು ಅಂದ್ರೆ ನೀನ್ ಬರ್ಕೊಟ್ಬಿಡ್ತೀಯ, ನಾನಲ್ಲ ಅಂತ ನಿನ್ ಕೇಳಿ ಹೇಳಕ್ ಆಗಲ್ವಾ, ಹಂಗೆ ಹಿಂಗಂತ ಹೇಳಿ ಬೈದಾಗ ಇವ್ನು ಹೇಳ್ತಾನೆ, ಹೌದು ನಾನೇನ್ ಹೇಳಕ್ಕಾಗುತ್ತೆ, ನಾನು ಹೇಳಿದ್ರೆ ಮಾತ್ರ ಯಾರಾದ್ರೂ ನಂಬಿಡ್ತಾರ. ಯಾವ್ದೇ ಜಾಗದಲ್ಲಿ ಯಾವ್ದೇ ಒಂದು ಅಪಾಯ ಆದಾಗ ನನ್ನ ಜಾಗದಲ್ಲಿ ಇದ್ದೇ ಇರ್ತೀನಿ, ಅದಕ್ಕೆ ನಾನೇ ಕಾರಣ ಅಂತ ಎಲ್ಲರೂ ಹೇಳ್ತಾರೆ. ಯಾಕಂದ್ರೆ ಯಾರ ಹತ್ರ ಯಾವ್ದೇ ತರ ಪ್ರೂಫ್ ಇರಲ್ಲ ಅದು ನನ್ನಿಂದ ಆಗಿಲ್ಲ ಅಂತ. ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಅಕ್ಸೆಪ್ಟ್ ಮಾಡ್ಕೊಂತ ಇದೀನಿ. ಇವಾಗವರೆಗೂ ಅದೇ ಆಗ್ತಾ ಇರೋದು. ಅದಕ್ಕೆ ನಿಮ್ಮನ್ನ ಕೂಡ ನನ್ನ ಪಕ್ಕದಲ್ಲಿ ಇರಬೇಡಿ ಅಂತ ಹೇಳ್ತಾ ಇರೋದು. ನನ್ನ ಪಕ್ಕದಲ್ಲಿ ಇದ್ರೆ ನಿಮ್ಗೂ ಹತ್ರ ಒಂದು ತೊಂದರೆ ಆಗ್ತಾನೆ ಇರುತ್ತೆ, ನಿಮ್ ಪ್ರಾಣಕ್ಕೂ ತೊಂದರೆ ಆಗುತ್ತೆ, ಆದಷ್ಟು ನೀವು ನನ್ನಿಂದ ದೂರನೇ ಇರಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಇವ್ನು ಕೇಳ್ತಾನೆ, ನಾನಲ್ಲಿ ಬೆಂಕಿ ಹಾಕಿಲ್ಲ ಅಂತ ನಿನಗೇನ್ ಗೊತ್ತಾಯ್ತು ಅಂದಾಗ ಇವಳು ಹೇಳ್ತಾಳೆ, ನಿನಗ್ ಬೆಂಕಿ ಹಾಕೋ ಅವಶ್ಯಕತೆ ಏನಿದೆ, ನನಗ್ ಗೊತ್ತೋದು ನೀನಲ್ಲ ಅಂತ ಇವಳು ಇನ್ನೂ ವಾದಿಸ್ತಾನೆ ಇರ್ತಾಳೆ. ಇವ್ನು ಹೇಳ್ತಾನೆ, ನೀನ್ ಏನೇ ಹೇಳಿದ್ರೆ ಕೂಡ ನಂಗೆ ಸುಮ್ನೆ ತಲೆ ಕೆಡಿಸೋ ಕೆಲಸ ಎಲ್ಲ ಮಾಡ್ಬೇಡ, ನಿನ್ ಕೆಲಸ ಎಷ್ಟೋ ನೀನ್ ನೋಡು, ನನ್ನ ಫಾಲೋ ಮಾಡ್ಕೊಂಡ್ ಬರೋದು, ನನ್ನ ಕಾಪಾಡೋ ಕೆಲಸ ಎಲ್ಲ ಮಾಡ್ಬೇಡ, ನೀನೇ ನೋಡೋದಕ್ಕೆ ಅಯ್ಯೋ ಪಾಪ ಅನ್ನೋ ತರ ಇದೆಯಾ, ಅಂತದ್ರಲ್ಲಿ ನನ್ನ ಕಾಪಾಡಕ್ ಬರ್ತೀಯಾ ಅಂತ ಸ್ವಲ್ಪ ಮೋಸವಾಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋದ. ಈ ತರ ಮಾತಾಡಿದಕ್ಕೆ ಅವನ್ಗೂ ಬೇಜಾರಾಗ್ತಿದೆ. ಬಟ್ ಈ ತರ ಮಾತಾಡಿದ್ರೆ ಅವಳು ದೂರ ಇರೋದು, ನನ್ ಪಕ್ಕದಲ್ಲಿ ಬರಲ್ಲ, ಅವಳಿಗೇನು ಅಪಾಯ ಆಗಲ್ಲ ಅನ್ನೋದಕ್ಕೋಸ್ಕರನೇ ಹೀರೋ ಈ ತರ ಮಾತಾಡಿದ್ದು. ಅವ್ನ್ ಇಷ್ಟೆಲ್ಲ ಅಂದ್ಬಿಟ್ಟು ಹೋದ್ರೆ ಕೂಡ ಅವಳು ಸ್ವಲ್ಪನೂ ಸೀರಿಯಸ್ ತಗೊಂಡಿಲ್ಲ. ಮೀನ್ಸ್ ನಮ್ ಹೀರೋ ಮೇಲೆ ಕೋಪ ಕೂಡ ಮಾಡ್ಕೊಂಡಿಲ್ಲ. ಅವ್ನ್ ಮನಸ್ಥಿತಿ ಆತರ ಇದೆ ಅಂತ ಅರ್ಥ ಮಾಡ್ಕೊಂಡು ಇದಕ್ಕೆಲ್ಲ ಕಾರಣ ಆ ಬೆಂಕಿ ದೆವ್ವನೇ, ಅದಕ್ ಮಾಡ್ತೀನಿ ಇರು ಅಂತ ಮತ್ತೆ ಆ ಬೆಂಕಿ ಹತ್ಕೊಂಡಿತ್ತಲ್ವಾ ಆ ಜಾಗಕ್ಕೆ ಬರ್ತಾಳೆ. ಹೊರಗಡೆ ಜಿಹೋ ನಿಂತಿರ್ತಾನೆ. ಇವಳು ಅದ್ರೊಳಗಡೆ ಎಲ್ಲ ಹೋಗ್ಬಿಟ್ಟು ದೆವ್ವನೆಲ್ಲ ಹುಡುಕಿ
ನೋಡ್ತಾಳೆ, ದೆವ್ವ ಕಾಣಿಸ್ತಾ ಇಲ್ಲ. ಇತರ ಹೊರಗಡೆ ಬಂದಾಗ ಜಿಹೋ ಹೇಳ್ತಾನೆ, ಈಗ ತಾನೇ ಅವ್ನು ನಿನ್ನ ಅಷ್ಟೊಂದು ಮುಗಿದು ಉಪ್ಪಿನಕಾಯಿ ಹಾಕ್ದ, ಅವಾಗ ಅವನಿಗೋಸ್ಕರ ನೀನ್ ಈ ತರ ದೆವ್ವನೆಲ್ಲ ಹುಡ್ಕೊಂಡ್ ಬಂದಿದ್ಯಲ್ವಾ, ನೀನ್ ಸ್ವಲ್ಪ ಆದ್ರೂ ಮಾನ ಮರ್ಯಾದಿದ್ಯಾ ಅಂದಾಗ ಅವಳು ಹೇಳ್ತಾಳೆ, ಏನ್ ಆತರಲ್ಲ ಅಂತ ಇದ್ಯಾ, ಅವ್ನ್ ಏನ್ ಅನ್ಬಿಟ್ಟ ದೊಡ್ಡದಾಗಿ, ನನ್ ಪಕ್ಕದಲ್ಲಿ ಇರ್ಬೇಡ್ರಿ, ನನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಡಿ ಅಂತ ಪೊಲೈಟ್ ಆಗಿ ತಾನೆ ಹೇಳ್ದ. ಅವ್ನ್ ಮನ್ಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕಣೋ, ನಾವೇನಾದ್ರೂ ಅವ್ನ್ ಸುತ್ತಮುತ್ತ ಇದ್ರೆ ಅಪಾಯ ಆಗುತ್ತೆ ಅಂತ ಹೇಳಿನೇ ಅವ್ನು ನಮ್ಮನ್ನ ಅವಾಯ್ಡ್ ಮಾಡ್ತಾ ಇರೋದು, ನಿನಗದ ಅರ್ಥ ಆಗ್ತಾ ಇಲ್ಲ ಅಂತ ಇವಾಗವರೆಗೂ ಹೀರೋ ಬಗ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾಳೆ. ಜಿಹೋ ಹಂಗೆ ಬಾ ಅಂತ ಬೈ ತಕೊಂಡ್ ನೋಡ್ತಾ ಇರ್ತಾನೆ. ಇವಾಗ ಹಂಗೆ ಅವ್ರ ಮನೇಲಿ ತೋರಿಸ್ತಾರೆ. ಅಂದ್ರೆ ಅವ್ರ ಅಜ್ಜಿ ಬಂದು ನಮ್ ಹೀರೋ ಅವ್ರ ಅಜ್ಜಿ ಹೀರೋನ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಅವ್ರು ಸಾರಿ ಕೇಳ್ತಾರೆ. ಸಾರಿ ಮಾ, ಅವ್ನ್ ನಿನ್ಮೇಲೆ ತುಂಬಾನೇ ಕೋಪ ಪಟ್ಬಿಟ್ಟ, ನನ್ಗೂ ತುಂಬಾನೇ ಬೇಜಾರಾಗ್ತಾ ಇದೆ. ಆದ್ರೆ ಅವ್ನಿಗೆ ಈ ಮಾಟ ಮಂತ್ರ ದೆವ್ವ ಭೂತ ಅದ್ರ ಬಗ್ಗೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ, ಮೀನ್ಸ್ ಅದ್ರ ಬಗ್ಗೆ ಅವ್ನಿಗೆ ನಂಬಿಕೆ ಇಲ್ಲ, ಅದ್ರಿಂದ ನಾವ್ ಹತ್ರ ಕೋಪ ಪಟ್ಟಿರೋದು ಅಂತೆಲ್ಲ ಹೇಳಿದಾಗ ಇವಳಿಗೆ ಒಂಥರ ಬೇಜಾರಾಗುತ್ತೆ. ಅವಾಗ ಅವ್ರ ಅಜ್ಜಿ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಇವಾಗ ಮಾತ್ರ ಅಲ್ಲಮ್ಮ, ಚಿಕ್ಕ ವಯಸ್ಸಿಂದ ಅವ್ನಿಗೆ ಬ್ಯಾಡ್ ಲಕ್ ಅನ್ನೋದು ಅವ್ನ್ ಜೋಬಲ್ಲೇ ಇಟ್ಕೊಂಡು ತಿರುಗ್ತಾ ಇದ್ದಾನೇನೋ, ಎಲ್ಲೇ ಹೋಗ್ಲಿ ಅವ್ನ್ ಗಾಯ ಇಲ್ದೆ ಮನೆಗೆ ಬರ್ತಾ ಇರ್ಲಿಲ್ಲ. ಸುಮಾರು ಸತಿ ಅವ್ನ ಹಾಸ್ಪಿಟಲ್ ಅಡ್ಮಿಟ್ ಆಗೋ ಪರಿಸ್ಥಿತಿ ಎಲ್ಲ ಕೂಡ ಬಂದಿದೆ. ಆತರ ಪರಿಸ್ಥಿತಿಯಿಂದ ಕೂಡ ಅವ್ನ ತುಂಬಾನೇ ಕಷ್ಟಪಟ್ಟು ನಾನ್ ಸಾಕೊಂಡು ಇಷ್ಟು ದೊಡ್ಡವನಾಗಿ ಮಾಡಿದೀನಿ ಅಂತ ತುಂಬಾ ಫೀಲ್ ಮಾಡಿ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಟೈಮಲ್ಲಿ ಅವ್ನಿಗೆ ಇತರ ಬ್ಯಾಡ್ ಲಕ್ ಅವ್ನ್ ಸುತ್ತ ಇದೆ ಅಂತ ಹೇಳಿ ಎಷ್ಟೋ ಮಂತ್ರಗಳನ್ನೆಲ್ಲ ಹಾಕ್ಸಕ್ಕೆ ಟ್ರೈ ಮಾಡಿದೆ. ಆತರ ಮಂತ್ರ ಪೇಪರ್ಗಳನ್ನೆಲ್ಲ ಕೊಟ್ಟಿದ್ರು, ಬಟ್ ಯಾವ್ದು ಉಪಯೋಗಕ್ಕೆ ಬರ್ಲಿಲ್ಲ. ಅದ್ರಿಂದಾನೇ ಅವನಿಗೆ ಅದ್ರ ಮೇಲೆಲ್ಲ ಒಂದು ನಂಬಿಕೆನೆ ಹೊರಟೋಯ್ತು. ಅವನಿಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ಸಾಕ್ತಾ ಇದ್ದೆ ಅಂತ ನನ್ಗೆ ಅವಾಗ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಅವ್ನ್ ಮುಖದ ಮೇಲೆ ಬರೋ ಆ ಒಂದು ಸಣ್ಣ ನಗು, ಆ ನಗು ನೋಡಿದ್ರೇನೆ ಸಾಕು ಅವನಿಗೋಸ್ಕರ ಇನ್ನು ಏನಾದ್ರೂ ಮಾಡ್ಬೋದು ಅಂತ ಅನಿಸ್ತಾ ಇತ್ತಮ್ಮ. ಅದ್ರಿಂದ ನಾನು ಇವಾಗವರೆಗೂ ಅವನನ್ನ ಕೈ ಬಿಡದೆ ನಾನು ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿದ್ದು ಅಂತ ಹೇಳ್ತಾರೆ. ಈ ತರ ಹೀರೋ ಬಗ್ಗೆ ಎಲ್ಲ ಕೇಳಿಸ್ಕೊಂತ ನಮ್ ಹೀರೋಯಿನ್ಗೂ ಒಂದ್ ಕಡೆ ಸಂತೋಷ ಆಗ್ತಾ ಇರತ್ತೆ. ಅಜ್ಜಿನೂ ಸ್ವಲ್ಪ ಫೀಲ್ ಮಾಡಿನೇ ಹೇಳ್ತಾರೆ. ಇವಾಗ ಹಂಗೆ ನಮ್ಮ ಹೀರೋನ ತೋರಿಸ್ತಾರೆ. ಅವ್ನ್ ಬಂದು ಆ ಕೋಚ್ ನ ನೋಡೋದಕ್ಕೆ ಅಂತ ಹೋಗಿರ್ತಾನೆ. ಅಂದ್ರೆ ಅವ್ರಿಗೆ ಗೊತ್ತಾಗೋಯ್ತಲ್ವಾ ನಮ್ ಹೀರೋ ಇಲ್ಲೇ ಇರೋದು ಅಂತ, ಅವರೇ ಕರೆದಿದ್ದಾರೇನೋ. ಸೊ ಅವ್ರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ನೀನ್ ಎಷ್ಟು ದೊಡ್ಡ ಪ್ಲೇಯರ್, ಗೋಲ್ಡ್ ಮೆಡಲ್ ಎಲ್ಲ ಹೊಡೆದಿದ್ಯಾ, ಆ ಅಕಾಡೆಮಿ ಬಿಟ್ಟು ಇಲ್ಲಿಗೆ ಬಂದಿದ್ಯಾ, ಮೀನ್ಸ್ ಆ ಸ್ಕೂಲ್ ನ ಬಿಟ್ಟು ನೀನ್ ಇಲ್ಲಿ ಬಂದು ಜಾಯ್ನ್ ಆಗಿದ್ಯಾ, ಹಂಗಿರ್ಬೇಕಾದ್ರೆ ಸಾಧಾರಣವಾದ ಒಂದು ಸ್ಟೂಡೆಂಟ್ ತರ ಏನಕ್ಕೋ ನೀನ್ ಈ ತರ ಓದ್ತಾ ಇದೀಯಾ, ಬಂದ್ ಇಲ್ಲಿ ಕೂಡ ಆರ್ಚರಿಗೆ ಜಾಯ್ನ್ ಆಗ್ಬೋದಲ್ವಾ ಅಂತೆಲ್ಲ ಹೇಳಿದಾಗ ಅವ್ನು ಹೇಳ್ತಾನೆ, ಇಲ್ಲಿ ನೋಡಿ ಸರ್, ನನಗೆ ಅದ್ರಲ್ಲಿ ಇವಾಗ ಇಂಟ್ರೆಸ್ಟ್ ಇಲ್ಲ, ಯಾಕಿಲ್ಲ ಯಾಕೆ ಬಿಟ್ಬಿಟ್ಟೆ ಅಂತೆಲ್ಲ ಕೇಳ್ಬಿಡಿ, ಅದಕ್ಕೆ ನನ್ಗೆ ಆನ್ಸರ್ ಹೇಳಕ್ ಇಷ್ಟ ಇಲ್ಲ, ನಾನೀಗ ಆರ್ಚರಿ ಪ್ರಾಕ್ಟೀಸ್ ಮಾಡಲ್ಲ, ಅದಕ್ಕೆ ಬರೋದು ಇಲ್ಲ ಅಂತ ಕಟ್ ಅಂಡ್ ರೈಟ್ ಆಗಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಈ ಕೋಚ್ ಯಾಕೆ ಈ ತರ ಹೇಳ್ತಿದ್ದಾನೆ ಅಂತ ಅರ್ಥ ಆಗದೆ ಇದ್ರು ಅವ್ರದೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ಈ ಸ್ಕೂಲ್ ಅಲ್ಲಿರೋ ಈ ಕೋಚ್ ನಮ್ ಹೀರೋ ಇದಕ್ಕೂ ಮುಂಚೆ ಇದ್ದಲ್ವಾ, ಆ ಸ್ಕೂಲ್ ಅಲ್ಲಿರೋ ಆ ಕೋಚ್ ನ ನೋಡಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಹೀರೋ ಬಗ್ಗೆ ಕೇಳಿರ್ತಾರೆ. ಹೀರೋ ಇವಾಗ ನಮ್ ಸ್ಕೂಲ್ ಅಲ್ಲಿ ಬಂದು ಜಾಯ್ನ್ ಆಗಿದ್ದಾನೆ, ಮತ್ತೆ ಆರ್ಚರಿ ಪ್ರಾಕ್ಟೀಸ್ ಗೆ ಕೂಡ ಅವನು ಬರ್ತಾ ಇಲ್ಲ, ಒಂಥರ ಮುಚ್ಚುಮರೆಯಾಗಿ ತಿರುಗ್ತಾ ಇದ್ದಾನೆ. ಏನಾಯ್ತು, ಏನಕ್ಕೆ ಅವನು ಆರ್ಚರಿಂದ ನೀವ್ ತೆಗೆದ್ ಬಿಟ್ರಿ, ಅವ್ನ ಕಡೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಹಂಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಪ್ರಾಬ್ಲಮ್ ಅಂತಂದ್ರೆ ದೊಡ್ಡದಾಗಿ ಏನಿಲ್ಲ, ಬಟ್ ಅವ್ನ ಸುತ್ತ ಒಂದು ಕೆಟ್ಟ ಶಕ್ತಿ ಇದೆ, ಅವನು ನಮ್ ಟೀಮ್ ಅಲ್ಲಿ ಇದ್ರೇನೆ ಯಾವಾಗ ಅವನೇ ಗೋಲ್ಡ್ ಮೆಡಲ್ ವಿನ್ ಆಗ್ತಾ ಇರ್ತಾನೆ, ಅದ್ ಏನಂತಾನೆ ಗೊತ್ತಿಲ್ಲ, ಮಿಕ್ಕದವ್ರಿಗೆಲ್ಲ ಅವ್ರು ಸರಿಯಾಗಿ ಕಾನ್ಸಂಟ್ರೇಟೇ ಮಾಡಕ್ ಆಗ್ತಾ ಇರ್ಲಿಲ್ಲ, ಅದಕ್ಕೆಲ್ಲ ಕಾರಣ ಅವ್ನ್ ಸುತ್ತ ಇರೋ ಬ್ಯಾಡ್ ಲಕ್ ಅಂತ ಹೇಳಿನ ಅವನನ್ನ ಅರ್ಧ ನಾವ್ ತೆಗೆದ್ ಬಿಟ್ವಿ ಅಂತ ಇವ್ರು ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ದೆ ಹೇಳ್ತಾ ಇದ್ರೆ ಇವಾಗಿರೋ ಕೋಚ್ಗೆ ತುಂಬಾನೇ ಬೇಜಾರಾಗುತ್ತೆ. ಇದು ಅವ್ನ್ ಟ್ಯಾಲೆಂಟ್, ದುಷ್ಟಶಕ್ತಿ ಕೆಟ್ಟ ಶಕ್ತಿ ಅಂತೆಲ್ಲ ಅಂದ್ರೆ ಏನಾದ್ರು ನ್ಯಾಯ ಇದೆಯಾ, ಅದು ಅವನಲ್ಲಿ ಇರೋ ಟ್ಯಾಲೆಂಟ್, ಅವನಷ್ಟು ಇಂಟ್ರೆಸ್ಟ್ ಆಗಿ ಅದನ್ನ ಕಲಿತಾನೆ ಅಂದ್ರೆ ಅದಕ್ಕೆ ಅವ್ನು ಗೋಲ್ಡ್ ಮೆಡಲ್ ವಿನ್ ಆಗ್ತಿದ್ದಾನೆ, ಇವ್ರು ಏನಕ್ಕಿತ್ರ ಹೇಳ್ತಿದ್ದಾರೆ ಅಂತ. ಆಗ ಇವಾಗಿರೋ ಕೋಚೆ ಆ ಹಳೆ ಕೋಚ್ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ ಏನೇ ಆದ್ರೂ ಹೀರೋ ನನ್ಗೆ ಬೇಕು, ಅವನನ್ನ ನಾನು ಮತ್ತೆ ಒಂದು ಗೋಲ್ಡ್ ಮೆಡಲಿಸ್ಟ್ ಮಾಡೇ ಮಾಡ್ತೀನಿ, ಅವ್ನು ಮತ್ತೆ ಆರ್ಚರಿಗೆ ಬರ್ಲೇಬೇಕು ಅಂತ ಅವ್ರ ಹತ್ರ ಮಾತಾಡ್ಬಿಟ್ಟು ಬಂದಿರ್ತಾರೆ. ಅದಕ್ಕೆ ಇವಾಗ ಹೀರೋನ್ ಕೂಡ ಕರೆದು ಮಾತಾಡಿದ್ದು, ಬಟ್ ಅವ್ನ್ ಜಾಯ್ನ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಲ್ಲ, ಅವ್ರು ಸೈಲೆಂಟ್ ಆಗ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಅಜ್ಜಿ ಮಾತಾಡ್ತಾ ಇದ್ರಲ್ವಾ, ಅಜ್ಜಿ ಹೇಳ್ತಾರೆ, ಇಲ್ಲಮ್ಮ, ಚಿಕ್ಕ ವಯಸ್ಸಿಂದ ಎಲ್ಲೇ ಏನೇ ಒಂದು ಕೆಟ್ಟ ಕೆಲಸ ನಡೆದ್ರು ಇವನ ಜಾಗದಲ್ಲಿ ಇರ್ತಾ ಇದ್ದ, ಖಂಡಿತ ಅದಕ್ಕೂ ಅವನಿಗೂ ಏನು ಸಂಬಂಧ ಇರೋದಿಲ್ಲ, ಬಟ್ ಆ ಜಾಗದಲ್ಲಿ ಅವ್ನ ಇದ್ದ ಅನ್ನೋದಕ್ಕೋಸ್ಕರನೇ ಅವನೇ ಅದಕ್ಕೆ ಕಾರಣ ಅಂತ ಹೇಳಿ ಎಲ್ಲಾನು ಅವನ ಮೇಲೆ ಹಾಕ್ಬಿಡ್ತಾ ಇದ್ರು. ಅವ್ನ ಅದನ್ನ ಪ್ರೂವ್ ಮಾಡ್ಕೊಳಕ್ ಕೂಡ ದಾರಿ ಇರ್ತಾ ಇರ್ಲಿಲ್ಲ, ಅವನೇನೇ ಹೇಳಿದ್ರೆ ಕೂಡ ಯಾರು ನಂಬ್ತಾನೂ ಇರ್ಲಿಲ್ಲ. ಅದರಿಂದ ಸಾರಿ ಅನ್ನೋದನ್ನ ಬಿಟ್ಟು ಬೇರೆ ಏನ್ ಹೇಳ್ತಾ ಇದ್ದ ಅವನು, ಅವಂದೇ ತಪ್ಪು ಅನ್ನೋ ತರ ಅವನು ಅಕ್ಸೆಪ್ಟ್ ಮಾಡ್ಕೊಂಡ್ ಬಿಡ್ತಾ ಇದ್ದಮ್ಮ. ಅದರಿಂದಾನೆ ಜನಗಳಿಂದ ಅವನು ತುಂಬಾನೇ ದೂರ ಇದ್ದ. ಅವನಿಗ್ ನಾನು ಇಬ್ರೇಮ್ಮ, ಇದಕ್ ಮುಂಚೆ ನಾನು ಹೇಳ್ದೆ ಅವ್ನಿಗೆ ಅಪ್ಪ ಅಮ್ಮ ಇದಾರೆ ಅಂತ, ಬಟ್ ಅವ್ನಿಗೆ ಅಪ್ಪ ಅಮ್ಮ ಇಲ್ಲ, ನಮ್ಗೆ ನಾವೇ ಅಂತ ತುಂಬಾ ಫೀಲ್ ಮಾಡಿ ಹೇಳಿದಾಗ ಹೀರೋಯಿನ್ಗೂ ಅಳು ಬಂದ್ಬಿಡ್ತು. ಅಜ್ಜಿ ಆತರ ಎಲ್ಲ ಹೇಳ್ಬೇಡಿ, ನಾನಿದ್ದೀನಿ, ಹೀರೋಗ್ ಏನು ಆಗೋದಕ್ಕೂ ಬಿಡೋದಿಲ್ಲ, ನಾನು ಅವನನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾಳೆ. ಆತರ ಹೇಳ್ಕೊಂಡೆ ಅಜ್ಜಿಗೆ ಸಮಾಧಾನ ಮಾಡ್ಬೇಕು ಅಂತ ಅವ್ರನ್ನ ಮುಟ್ಟಕ್ಕೆ ಟ್ರೈ ಮಾಡಿದ್ರೆ ಅವ್ರನ್ನ ಮುಟ್ಟಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಜ್ಜಿ ಸತ್ತೋಗ್ಬಿಟ್ಟಿದ್ದಾರೆ. ಅಜ್ಜಿ ಅವ್ರ ಆತ್ಮ ಮಾತ್ರನೇ ಇಲ್ಲಿಗೆ ಬಂದಿರೋದು. ನಮ್ ಹೀರೋ ಕೂಡ ಮನೆಗೆ ಹೋಗಿ ನೋಡೋಷ್ಟ್ರಲ್ಲಿ ಅವ್ರ ಅಜ್ಜಿ ಸತ್ತಿರ್ತಾರೆ. ಪಾಪ ನಮ್ ಹೀರೋಗೆ ತುಂಬಾನೇ ಬೇಜಾರಾಗೋಯ್ತು, ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಈ ಕಡೆ ಅಜ್ಜಿ ನಮ್ ಹೀರೋಯಿನ್ ಹತ್ರ ಹೇಳ್ತಾರೆ, ಇಲ್ಲಿ ನೋಡಮ್ಮ, ಅಷ್ಟೇ ನನ್ನ ಆಯುರ್ ಕಾಲ ಮುಗೀತು, ಇದಕ್ ಮೇಲೆ ನಾನು ಹೀರೋನ ನೋಡ್ಕೊಳಕ್ ಆಗೋದಿಲ್ಲ, ಅವನನ್ನ ಅನಾಥನಾಗಿ ಬಿಟ್ಬಿಟ್ಟು ಹೋಗ್ತಾ ಇದೀನಮ್ಮ, ದಯವಿಟ್ಟು ಅವನನ್ನ ನೀನೇ ನೋಡ್ಕೊಬೇಕು ಅಂತ ತುಂಬಾ ಫೀಲ್ ಮಾಡಿ ಹೇಳ್ತಾರೆ. ಹೀರೋಯಿನ್ಗೂ ತುಂಬಾನೇ ಬೇಜಾರಾಗ್ಬಿಡ್ತು. ಇದಕ್ ಮೇಲೆ ಏನಾಯ್ತು ಅನ್ನೋದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಬರೋ ಪಾರ್ಟ್ಸ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಡಿಫ್ರೆಂಟ್ ದೆವ್ವಗಳೆಲ್ಲ ಬರುತ್ತಾ ಏನು ಅಂತ ನೋಡೋಣ. ಮತ್ತೆ ಈ ಸೀರೀಸ್ ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಥ್ಯಾಂಕ್ ಯು.